ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ಅಧ್ಯಯನ ಹಾಗೂ ಸಂಶೋಧನಾ ವಿಭಾಗದಿಂದ ಏರ್ಪಡಿಸಿರ್ತಕ್ಕಂಥ ಡಿಸೆಂಬರ್ 10 ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ವಿಶೇಷ ಉಪನ್ಯಾಸದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ KL ಮೂರ್ತಿ ಅವರೇ ಮತ್ತು ಡೀನ್ರಾಗಿರ್ತಕ್ಕಂಥ ಪ್ರೊಫೆಸರ್ ಕಾಂಬ್ಳೆ ಅಶೋಕ್ ಅವರೇ, ಹಾಗೆ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಆಗಿರ್ತಕ್ಕಂಥ ಪ್ರವೀಣ್ ಕಿವಿ ಅವರೇ, ಮತ್ತು ಈ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂಥ ಮತ್ತು ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಗೌಡ್ರೆ ಮತ್ತು ನನ್ನ ಪ್ರಾಧ್ಯಾಪಕರು, ಮತ್ತು ನಾವೆಲ್ಲ ಇವತ್ತು ಭಾಳ ನಿಮ್ಮ ಮುಂದೆ ನಿಂತಿರೋದಕ್ಕೆ ನಮ್ಮ ಟೀಚರ್ ಕಾರಣ ಆಗಿರ್ತಕ್ಕಂಥ ಡಾಕ್ಟರ್ ಜಾಹ್ನವಿ ಮೇಡಮ್ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಡಾಕ್ಟರ್ ಶಂಕರ್ ನಾರಾಯಣಪ್ಪ ಸಹ ಪ್ರಾಧ್ಯಾಪಕರು, ಡಾಕ್ಟರ್ ಕೃಷ್ಣಪ್ಪ ಜಿ ನಂಬಣ್ಕರ್ ಅವರು, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಅದರಲ್ಲಿ ಜೈನಹಳ್ಳಿ ಸತ್ಯನಾರಾಯಣ ಗೌಡರು ಮತ್ತು ಎಲ್ಲ ಪ್ರಾಧ್ಯಾಪಕರುಗಳು ಮತ್ತು ವಿದ್ಯಾರ್ಥಿಗಳೆಲ್ಲ ಇದ್ರಿ. ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಮಾನವ ಹಕ್ಕುಗಳು ಮತ್ತು ಉತ್ತಮ ಆಡಳಿತದ ಬಗ್ಗೆ ಮಾತಾಡಿ ಅಂತ ಕೇಳ್ಕೊಂಡಾಗ ಭಾಳ ಸಂತೋಷ ಆಯಿತು. ಯಾಕೆ ಅಂತಂದರೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿ ಅಥವಾ ಪ್ರಾಧ್ಯಾಪಕನಾಗಿ ಮಾತನಾಡೋದಕ್ಕಿಂತ ಹೆಚ್ಚಿತವಾಗಿ ವಿಚಾರಗಳನ್ನ ನಾವು ಜನಗಳಿಗೆ ತಲುಪಿಸುವಂಥ ಪ್ರಯತ್ನಗಳನ್ನ ಮಾಡಬೇಕು. ಈಗಾಗಲೇ ಪ್ರಾಸ್ತಾವಿಕ ನುಡಿ, ಆಶಯ ನುಡಿ, ಸ್ವಾಗತ ನುಡಿಲಿ ಅರ್ಧ ವಿಚಾರಗಳನ್ನ ಹೇಳ್ಬಿಟ್ಟಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ನಾನು ಮತ್ತು ಇನ್ನೊಂದು ನಮ್ಮ ಬಯೋಡೇಟಾ ಬಗ್ಗೆ ಹೇಳಿದಾಗ ಜಾಸ್ತಿ ಜವಾಬ್ದಾರಿ ಹೆಚ್ಚಾಗುತ್ತೆ, ಕಡಿಮೆ ಹೇಳಿದಾಗ ಜವಾಬ್ದಾರಿ ಕಡಿಮೆ ಇರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತು ಮುಖ್ಯವಾಗಿ ನಾನು ಕೂಡ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಆಗಿದ್ದೆ. ಅದು ಭಾಳ ಸಂತೋಷದಿಂದ ಹೇಳ್ತದೆ. MA ಪತ್ರಿಕೋದ್ಯಮದಲ್ಲಿ ಆಗ ನವಿಲೂರು ತೇಜಸ್ವಿ ಅವರು ಆಗಿದ್ದರು ನಮ್ಮ ಫ್ಯಾಕಲ್ಟಿ ಆಗಿದ್ದಾಗ. ನಾನು LLM ಜೊತೆಲಿ ಯಾಕೆ ಮಾಧ್ಯಮ ಪತ್ರಿಕೋದ್ಯಮ ಮಾಡಿದೆ ಅಂದರೆ, ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ 4ನೇ ಅಂಗ ಆಗಿ ಮಾನವ ಮೂಲಭೂತ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಎಷ್ಟು ಸಹಕಾರಿಯಾಗಿದೆ ಅಂದರೆ, ವಿ ಕಾಂಟ್ ಜಸ್ಟ್ ಇಮ್ಯಾಜಿನ್ ದ ರೋಲ್ ಪ್ಲೇಡ್ ಬೈ ದಿ media to ensure, protect, preserve the basic fundamental human rights of the citizen. ಸೊ ಹಾಗಾಗಿ ನಾನು ಪತ್ರಿಕೋದ್ಯಮನೂ ಕೂಡ ಮಾಡಿದೆ ಮತ್ತು ಹಲವಾರು ದೇಶಗಳಲ್ಲಿ ಮಾನವ ಹಕ್ಕುಗಳ ಮೇಲೆ ನನ್ನ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಕರೆಸಿದಾಗ ಕೆಲವು ವಿಚಾರಗಳನ್ನ ಭಾರತದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ನಾನು ಹಮ್ಮಿಕೊಂಡೆ. ಈ ಹಿನ್ನೆಲೆಯಲ್ಲಿ ಮಾನವ ಹಕ್ಕುಗಳು ಮತ್ತು ಉತ್ತಮ ಆಡಳಿತ ವಿಚಾರವಾಗಿ ಬಂದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ದೇಶದಲ್ಲಿ ಹಲವಾರು ಕಾನೂನುಗಳಿವೆ. ವಿ ಹ್ಯಾವ್ ಮ್ಯಾಕ್ಸಿಮಮ್ ಲಾಸ್ ವಿತ್ ಮಿನಿಮಮ್ ಇಂಪ್ಲಿಮೆಂಟೇಷನ್. ಗರಿಷ್ಠ ಕಾನೂನುಗಳ ಜೊತೆ ಕನಿಷ್ಠ ಅನುಷ್ಠಾನ ಅಂತ ಹೇಳ್ತೀವಿ ನಾವು. ಯಾಕೆ ಅಂತ ಅಂದರೆ, ನಾನು ಯಾವಾಗಲೂ ಹೇಳ್ತಾರೆ, ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಟೂ ಸ್ಟೇಟ್ಮೆಂಟ್. ಎ ಸ್ಟೇಟ್ ವಿತೌಟ್ ಲಾ, ಸ್ಟೇಟ್ ವಿತ್ ಲಾ ವಿತೌಟ್ ಇಂಪ್ಲಿಮೆಂಟೇಷನ್. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟೂ ಸ್ಟೇಟ್ಮೆಂಟ್. ಬೆಟರ್ ನಾಟ್ ಟು ಹ್ಯಾವ್ ಲಾಸ್ ವೆನ್ ದೇರ್ ಇಸ್ ನೋ ಸ್ಕೋಪ್ ಫಾರ್ ಇಂಪ್ಲಿಮೆಂಟೇಷನ್. ನಾವು ಯಾವಾಗಲೂ ಅನುಷ್ಠಾನ ಆಗಿಲ್ಲ ಅಂತ ನಾವು ಭಾಳ ಇದು ಮಾಡ್ತಾ ಇರ್ತೀವಿ. ಜನರಲಿ ವಿ ಬ್ಲೇಮ್ ದಿ ಸ್ಟೇಟ್. ರಾಜ್ಯನ ನಾವು ಆಕ್ಷೇಪಣೆ ಮಾಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಾವು ನಮ್ಮನ್ನ ಆಕ್ಷೇಪಣೆ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಅಂತಕ್ಕಂಥದ್ದನ್ನು ಆತ್ಮಾವಲೋಕನ ಮಾಡ್ತೀವಿ. ಯಾಕೆಂದರೆ ರಾಜ್ಯಕ್ಕೆ ಎಲ್ಲ ಸಮಸ್ಯೆಗಳು ಗೊತ್ತಿರಲ್ಲ. ನಮ್ಮ ಪಾರ್ಟಿಸಿಪೇಷನ್ ಬಹಳ ಇಂಪಾರ್ಟೆಂಟ್. ಡೆಮಾಕ್ರಸಿ ಡಿಮ್ಯಾಂಡ್ಸ್ ಪಾರ್ಟಿಸಿಪೇಷನ್ ಅಂತ ಕೇಳ್ತೀವಿ. ಯಾಕೆ? ಇಫ್ ಎಟ್ ಆಲ್ ಇಫ್ ಯು ವಾಂಟ್ ಟು ಅಪ್ಹೋಲ್ಡ್ ದ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅಂಡ್ ಪ್ರಿನ್ಸಿಪಲ್, ಒನ್ ಶುಡ್ ಪಾರ್ಟಿಸಿಪೇಟ್ ಇನ್ ದ ಪ್ರಾಸೆಸ್. Good governance can bring better protection to human rights. It's difficult to imagine a state without good governance. ಈಗ ನಾನು ಹೇಳ್ತಾ ಇರ್ತೀನಿ, ಪಾಠ ಮಾಡಬೇಕಾದ್ರೆ ನಮ್ಮಲ್ಲಿ ಒಂದು ಸೊಸೈಟಿ ಅಂತ ಇದೆ. ಆ ಸೊಸೈಟಿಲಿ ರಾಜ್ಯ ಅಂತಕ್ಕಂಥ ಒಂದು ಸಮಾಜದಲ್ಲಿ ರಾಜ್ಯ ಅನ್ನೋ ಪರಿಕಲ್ಪನೆ, ರಾಜ್ಯದಲ್ಲಿ ಒಂದು ಸಂವಿಧಾನದಲ್ಲಿ ಭಾಗ 3 ಮತ್ತೆ ಭಾಗ 4. ಅದನ್ನ ಹೇಳ್ತಾ ಬಂದಾಗ ನಾನು ಹೇಳ್ತಾ ಇದ್ದೀನಿ, ಸೊಸೈಟಿ ವಿತೌಟ್ ಸ್ಟೇಟ್, ಸ್ಟೇಟ್ ವಿತೌಟ್ ಕಾನ್ಸ್ಟಿಟ್ಯೂಷನ್ ವಿತೌಟ್ ಹ್ಯೂಮನ್ ರೈಟ್ಸ್, ಐ ಥಿಂಕ್ ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ದ್ಯಾಟ್. ಇಟ್ಸ್ ಡಿಫಿಕಲ್ಟ್ ಟು ಇಮ್ಯಾಜಿನ್. ಯಾಕೆ ಅಂತಂದ್ರೆ, ನಮ್ಮಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ
ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಏನಕ್ಕೆ ಅಂದ್ರೆ ಮನುಷ್ಯನ ಮಾನವ ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡೋದೇ ಅವರ ಉದ್ದೇಶ. ದ ವೆರಿ ಆಬ್ಜೆಕ್ಟ್ enshrined in the constitution by creating 3 organs of the government is to ensure, protect, promote, preserve the basic fundamental human rights of the citizen. ಇದ್ಯಾವುದು ಇಲ್ಲ ಅಂತಂದ್ರೆ ನಾವು ಅದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಭಾರತ ಸಂವಿಧಾನದಲ್ಲಿ ನಮ್ಗೆ ಹಲವಾರು ಉಪಬಂಧಗಳಿದೆ. ನಮ್ಮ ಕುಲಸಚಿವರು ಹೇಳ್ದಂಗೆ ಎಷ್ಟೋ ಜನಗಳಿಗೆ ಅದ್ರ ಅರಿವಿರಲ್ಲ. ಆ ಅರಿವಿಲ್ಲದೆ ಇರತಕ್ಕಂಥದ್ದೇ ಬಹಳ ತೊಂದರೆ ಆಗಿರ್ತಕ್ಕಂಥ ವಿಚಾರ. ನಮ್ಮಲ್ಲಿ ಲಾರ್ಡ್ ಮಾಂಟೆಸ್ಕೋ ಅಂತ ಪೊಲಿಟಿಕಲ್ ಥಿಂಕರ್ ಒಬ್ರು ಹೇಳ್ತಾರೆ. ಅವರು he was the propounder of theory of separation of power. He wrote a book called The Spirit of Law, where he says democracy works when people are intelligent, otherwise it is worse than tyranny ಅಂತ ಹೇಳ್ತಾರೆ. ಪ್ರಜಾಪ್ರಭುತ್ವ ಯಾವಾಗ ಕೆಲಸ ಮಾಡುತ್ತೆ ಅಂದ್ರೆ ಜನಗಳು ಹೆಚ್ಚು ಮಟ್ಟದಲ್ಲಿ ಭಾಗವಹಿಸಿ ತಮ್ಮ ಹಕ್ಕುಗಳನ್ನ ಪ್ರತಿಪಾದನೆ ಮಾಡಿ ನಮ್ಗೆ ಕೊಡಿ ಅಂತ ಕೇಳಿದಾಗ ಮಾತ್ರ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಕಾಣಬಹುದು. ಅಂದ್ರೆ ನಮ್ಮಲ್ಲಿ ಆ ಭಾಗವಹಿಸಿಕೆ ಬಹಳ ಇಂಪಾರ್ಟೆಂಟ್. ದ ಇಂಪಾರ್ಟೆಂಟ್ ಕೀ ಎಲಿಮೆಂಟ್ಸ್ ಆಫ್ ಗುಡ್ ಗವರ್ನೆನ್ಸ್: ಪಾರ್ಟಿಸಿಪೇಷನ್, ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಓಪನ್ನೆಸ್. ಮುಕ್ತತೆ ಇರಬೇಕು, ಹೊಣೆಗಾರಿಕೆ ಇರಬೇಕು, ಪಾರದರ್ಶಕತೆ ಇರಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ಭಾಗವಹಿಸಬೇಕು. ದ ಕ್ವಾಲಿಟಿ ಆಫ್ ಪಾರ್ಟಿಸಿಪೇಷನ್ ಬೈ ದ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಡಿಪೆಂಡ್ಸ್ ಅಪಾನ್ ಕ್ವಾಲಿಟಿ ಆಫ್ ಅವೇರ್ನೆಸ್. I am very grateful to the Karnataka State University for organizing this wonderful event to bring awareness to the general public on occasion of celebrating the International Human Rights Day. ಯಾವಾಗ ನಾವು democracy demands participation ಅಂತೀವಿ, the quality of participation depends upon quality of awareness. The quality of awareness depends upon quality of information. The quality of information depends upon quality of education. ನಮ್ಮಲ್ಲಿ ಶಿಕ್ಷಣದ ಗುಣಮಟ್ಟ ಮತ್ತೆ ಮೌಲ್ಯಾಧಾರಿತ ಶಿಕ್ಷಣ ಇಲ್ಲ ಅಂತ ಅಂದ್ರೆ ಮುಂದೆ ಯಾವ ತರ ಪರಿಸ್ಥಿತಿ, ಅನಾಗರಿಕ ಸಮಾಜ ಸೃಷ್ಟಿಯಾಗೋದ್ರಲ್ಲಿ ಸಂದೇಹವೇ ಇಲ್ಲ. ಮಾಹಿತಿ ಇಲ್ಲ ಅಂತ ಅಂದ್ರೆ ನಾವು ಏನು ಮಾಡಕ್ಕಾಗಲ್ಲ. ಮಾಹಿತಿ ಹಕ್ಕು ಕೂಡ ಒಂದು ಮಾನವ ಹಕ್ಕು. ರೈಟ್ ಟು ನೋ, ರೈಟ್ ಟು ಇನ್ಫಾರ್ಮೇಶನ್ ಇಸ್ ಮದರ್ ಆಫ್ ಆಲ್ ಎಕ್ಸ್ಪ್ರೆಸ್ ಅಂಡ್ ಇಂಪ್ಲಾಯ್ಡ್ ಹ್ಯೂಮನ್ ರೈಟ್ಸ್. ನಮ್ಮಲ್ಲಿ 2 ಬಗೆಯ ಮಾನವ ಹಕ್ಕುಗಳನ್ನ ನಾವು ಕಾಣಬಹುದು. ಒಂದು ವ್ಯಕ್ತವಾದ ಮಾನವ ಹಕ್ಕುಗಳು, ಇನ್ನೊಂದು ಅವ್ಯಕ್ತವಾದ ಮಾನವ ಹಕ್ಕುಗಳು ಅಂತ. ಎಕ್ಸ್ಪ್ರೆಸ್ ಹ್ಯೂಮನ್ ರೈಟ್ಸ್, ಇಂಪ್ಲಾಯ್ಡ್ ಹ್ಯೂಮನ್ ರೈಟ್ಸ್ ಅಂತ. ಎಕ್ಸ್ಪ್ರೆಸ್ ಹ್ಯೂಮನ್ ರೈಟ್ಸ್ ಅಂದ್ರೆ ಯಾವುದು? ನಮ್ಮಲ್ಲಿ ಹೇಳ್ತೀವಿ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಇವೆರಡನ್ನೂ ಕೂಡ ನಾವು ಮಾನವ ಹಕ್ಕುಗಳು ಅಂತ ಕರಿತೀವಿ. ಎಲ್ಲಾ ಮೂಲಭೂತ ಹಕ್ಕುಗಳು ಮಾನವ ಹಕ್ಕುಗಳಾಗಿರ್ತವೆ, ಆದ್ರೆ ಎಲ್ಲಾ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದಾಗ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಬಹಳ ಕೆಟ್ಟ ಪರಿಸ್ಥಿತಿ ಇತ್ತು. ಆಗ್ತಾನೆ ಹೊಸ ಸಂವಿಧಾನ ಬಂದಿದೆ, ಹೊಸ ಮನೆ ಕಟ್ಟಿದೀವಿ. ನಾವೆಲ್ಲ ಹೊಸ ಮನೆ ಕಟ್ಟಿದ ಮೇಲೆ ಇಮಿಡಿಯೇಟ್ ಆಗಿ ಎಲ್ಲಾ ರೀತಿ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಫ್ರಿಡ್ಜ್ ಆಗಲಿ AC ಆಗಲಿ ತರಕ್ ದುಡ್ಡಿರಲ್ಲ. ಅದೇ ತರ ನಾವೇನ್ ಮಾಡೋದು, ಭಾರತ ಸಂವಿಧಾನ ಜಾರಿಗೆ ಬಂದಾಗ ಭಾಗ 3 ಭಾಗ 4 ಅಂತ ಮಾಡಿದ್ರು, ವಿಂಗಡಣೆ ಮಾಡಿದ್ರು. ಎಲ್ಲಿ ಹಣಕಾಸಿನ ಒಂದು ವ್ಯವಸ್ಥೆ ಇರೋದಿಲ್ವೋ ಅಲ್ಲಿ ಯಾವುದೇ ಹಕ್ಕುಗಳನ್ನ ಅನುಷ್ಠಾನಗೊಳ್ಳಕ್ಕೆ ಮಾಡ್ಲಿಕ್ಕೆ ಹಣದ ವ್ಯವಸ್ಥೆ ಬೇಕಾಗಿರಲ್ವೋ ಅಂತ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳಾಗಿ ತಂದ್ರು. ಎಲ್ಲಿ ಹಣಕಾಸು ಇನ್ವಾಲ್ವ್ ಆಗುತ್ತೆ ಅವನ್ನೆಲ್ಲ ಇಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ತಂದ್ರು. ಈಗ ಉದಾಹರಣೆಗೆ ರೈಟ್ ಟು ಈಕ್ವಾಲಿಟಿ, ಟು ಎಂಜಾಯ್ ರೈಟ್ ಟು ಈಕ್ವಾಲಿಟಿ, ಯು ನೀಡ್ ನಾಟ್ ಟು ಸ್ಪೆಂಡ್, ಸ್ಟೇಟ್ ನೀಡ್ ನಾಟ್ ಟು ಸ್ಪೆಂಡ್ ಮನಿ. ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ನಾನು ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯನ ವ್ಯಕ್ತಪಡಿಸಬೇಕು, ಅಥವಾ ಓಡಾಡೋ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಅಂದಾಗ ನನಗೆ ನೆನಪಾಗೋದು ಯಾವುದು ಅಂದ್ರೆ, ದೇಶದ ಮುಂಚೆ ಬಿಫೋರ್ ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಏನು ಅಂತ ಗೊತ್ತಾಗಬೇಕಾದ್ರೆ ನಾನು ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರ್ತೀನಿ, ಲಾಸ್ಟ್ ಸ್ಟೂಡೆಂಟ್ಸ್ಗಳಿಗೆ, ಒನ್ ಶುಡ್ ಬಿ ಸೆಂಟ್ ಟು ಜೈಲ್, ದೆನ್ ದೇ ವಿಲ್ ಕಮ್ ಟು ನೋ ದ ಇಂಪಾರ್ಟೆನ್ಸ್ ಆಫ್ ಫ್ರೀಡಮ್. ಯಾಕೆಂತಂದ್ರೆ ನಮ್ಮ ದೇಶದ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವರ್ ಫ್ರೀಡಮ್ ಫೈಟರ್ಸ್ ದೇ ಯೂಸ್ ಟು ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಪೀಪಲ್ ಹೈಡಿಂಗ್ ಸಮ್ವೇರ್, ಡಿಸ್ಟ್ರಿಬ್ಯೂಟಿಂಗ್ ಪಾಂಪ್ಲೆಟ್ಸ್, ಅದು ಇದು ಮಾಡ್ತಾ ಇದ್ದವು. ಆದ್ರೆ ಇವತ್ತು ಭಾರತ ಸಂವಿಧಾನ 1950ರಲ್ಲಿ ನಿಮ್ಗೆಲ್ಲರಿಗೂ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಕೊಟ್ಟಿದೆ. ಆದ್ರೆ ಎಷ್ಟು ಜನ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಭಾಗವಹಿಸ್ತಾ ಇದೀವಿ ಅಂತಕ್ಕಂಥದ್ದನ್ನ ಆತ್ಮಾವಲೋಕನ ಮಾಡಬೇಕು. ಇಟ್ಸ್ ಅ ಡೇ ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ಹೌ ಮೆನಿ ಆಫ್ ಅಸ್ ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಡೆಮೋಕ್ರೆಟಿಕ್ ಸೆಕ್ಟರ್. ನಾನು ಅದೇ ಹೇಳ್ತಾ ಇದ್ದೆ, ನಮ್ಮಲ್ಲಿ ಇನ್ಫಾರ್ಮೇಶನ್ ಯಾವ ತರ ಅಂತಂದ್ರೆ, ದುಡ್ಡಿದ್ರೆ ಖರ್ಚು ಮಾಡ್ತೀವಿ, ಪೆಟ್ರೋಲ್ ಇದ್ರೆ ಗಾಡಿ ಓಡಿಸ್ತೀವಿ, ಅದೇ ತರ ಮಾಹಿತಿ ಇದ್ರೆ ಮಾತಾಡ್ತೀವಿ. Without information, the quality of freedom of speech and expression, which is considered one of the important human rights, depends upon quality of
ಇನ್ಫಾರ್ಮೇಶನ್. ವಿತೌಟ್ ಇನ್ಫಾರ್ಮೇಶನ್ ಯು ಕೆನಾಟ್ ಎಕ್ಸ್ಪ್ರೆಸ್ ಯುವರ್ ವ್ಯೂಸ್. ನಾವು ಅದೇ ತರ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ, ಜೀವಿಸುವ ಹಕ್ಕು, ಅವೆಲ್ಲ ಹಕ್ಕುಗಳನ್ನ ನಾವು ಎಂಜಾಯ್ ಮಾಡ್ಲಿಕ್ಕೆ ಯಾವುದೇ ರೀತಿ ದುಡ್ಡು ಬೇಕಾಗಿರಲ್ಲ. ಈಗ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ನಾನು ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು DC ಹತ್ರ ಒಂದು ಅಪ್ಲಿಕೇಶನ್ ಹಾಕಕ್ಕಾಗುತ್ತಾ, ದುಡ್ಡು ಕೊಡಿ ಸತ್ಯನಾರಾಯಣ ಪೂಜೆ ಮಾಡ್ಬೇಕು ಅಂತ. ನಾನು ಯಾವುದೋ ಒಂದು ಮಸೀದಿಲಿ ನಾನು ಒಂದು ಪೂಜೆ ಮಾಡ್ಬೇಕು, ಅದಕ್ಕೊಂದು ದುಡ್ಡು ಕೊಡಿ. ಎಲ್ಲೆಲ್ಲಿ ದುಡ್ಡು ಬರಲ್ವೋ ಅಂತ ಜಾಗದೆಲ್ಲ ತಗೊಬಂದು ಮೂಲಭೂತ ಹಕ್ಕುಗಳಿಗೆ ಹಾಕಿದ್ರು. ಅದೇ ಎಲ್ಲೆಲ್ಲಿ ದುಡ್ಡು ಖರ್ಚಾಗುತ್ತೆ ಆ ಹಕ್ಕುಗಳನ್ನೆಲ್ಲ ಎಲ್ಲಿ ತಂದು ಹಾಕಿದ್ರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಆಲ್ ಟುಗೆದರ್ ದೇ ಆರ್ ಕನ್ಸಿಡರ್ಡ್ ಆಸ್ ಹ್ಯೂಮನ್ ರೈಟ್ಸ್ ಅಂತ ಕರಿತೀವಿ. ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ ಅಂಡ್ ಡೈರೆಕ್ಟ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ರೈಟ್ಸ್ ಆರ್ ಎನ್ಫೋರ್ಸ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ನಿಮ್ಮ ಮೂಲಭೂತ ಹಕ್ಕುಗಳು, ಮೂಲಭೂತ ಮಾನವ ಹಕ್ಕುಗಳು ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ ಅವುಗಳನ್ನ ನೀವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮತ್ತೆ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿಯಾಗಿ ಸಲ್ಲಿಸಬಹುದು. ಆದ್ರೆ ಯಾವುದೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಅದು ಕೂಡ ಒಂದು ಮಾನವ ಹಕ್ಕುಗಳ ಭಾಗವಾಗಿರ್ತದೆ, ಆ ಹಕ್ಕುಗಳ ಉಲ್ಲಂಘನೆ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿ ನ್ಯಾಯಾಲಯಗಳಿಗೆ ಹೋಗಂಗಿಲ್ಲ. ಯಾಕೆಂದ್ರೆ ಅಲ್ಲಿ ಹಣದ ವ್ಯವಸ್ಥೆ ಡಿಪೆಂಡ್ಸ್ ಅಪಾನ್ ದಿ ಸ್ಟೇಟ್ ಎಕ್ಸ್ಚೆಕರ್. ನಮ್ಮ ಫೈನಾನ್ಸ್, ಹಣಕಾಸು, ನಾವು ಒಂದು ಕಾಯ್ದೆ ಮಾಡ್ಬೇಕಾದ್ರೆ ಬಹಳ ಯೋಚನೆ ಮಾಡ್ಬೇಕಾಗುತ್ತೆ. ಸುಮ್ಮನೆ ಕಾಯ್ದೆ ಮಾಡ್ಬಿಟ್ರೆ ಆಗಲ್ಲ. ಆ ಕಾಯ್ದೆ ಮಾಡ್ಬೇಕಾದ್ರೆ ಸ್ಟ್ಯಾಚ್ಯೂಟರಿ ಆಫೀಸರ್ಸ್ ನೇಮಕ ಮಾಡಬೇಕು, ಅದಕ್ಕೊಂದು ಸಂಸ್ಥೆ ಬೇಕು, ಅದಕ್ಕೆ ದುಡ್ಡು ಮಾಡಬೇಕು. ಈಗ ಒಂದು NCW, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ನ್ಯಾಷನಲ್ ಕಮಿಷನ್ ಫಾರ್ ಚಿಲ್ಡ್ರನ್, ಏನೇನೋ ಮಾಡ್ಬಿಡ್ತೀವಿ ನಾವು. ಅದು ಇಡೀ ಇಂಡಿಯಾದಲ್ಲೇ ನೂರಾರು ಆಫೀಸ್ಗಳಾಗಬೇಕು ಅಂದ್ರೆ ದುಡ್ಡು ಬೇಕಲ್ಲ. ಎಂಟೈರ್ true implementation of your fundamental human right depends upon the finance of the nation. Now yavaglo we cannot compare our nation into any nation in the world, because wherever you go you see there are, if you go to the developed countries, they have unlimited resources with limited population, but here we have limited resource with unlimited population. ನಮ್ಮ ದೇಶ ಯಾಕೆ ದೊಡ್ಡ ದೇಶ ಅಂದ್ರೆ, ಅಮೆರಿಕನ್ಸ್ ಇಫ್ ದೇ ವರ್ ಇನ್ ಇಂಡಿಯಾ ದೇ ವುಡ್ ಹ್ಯಾವ್ ಬಿಕಮ್ ಮ್ಯಾಡ್. ಯಾಕೆ ಅಂತಂದ್ರೆ ಕಡಿಮೆ ಅಸೆಟ್ ಅಲ್ಲಿ ಸಾವಿರಾರು ಜನ ಮೇಂಟೈನ್ ಮಾಡೋದು ಸುಲಭ ಅಂತ ಅಲ್ಲ. ಹಾಗಾಗಿ ನಾವು ಮಾನವ ಹಕ್ಕುಗಳು ಅಂತ ವಿಚಾರಗಳನ್ನ ಮಾತಾಡ್ತಾ ಇರ್ತೀವಿ. ಸೊ ಇದೇ ತರ ನಾವು ಯಾವ್ಯಾವ ಹಕ್ಕುಗಳಿಗೆ ದುಡ್ಡು ಇಂಪ್ಲಿಮೆಂಟ್ ಮಾಡಬೇಕು ಅಂತವನ್ನೆಲ್ಲ ಎಲ್ಲಿ ತಂದಾಗ್ತು ಅಂದ್ರೆ ಮೂಲಭೂತ ಹಕ್ಕುಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಶಿಕ್ಷಣದ ಹಕ್ಕಿತ್ತು. ಮೊದಲ ನೀವೆಲ್ಲ ಹೇಳ್ತೀರಿ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕು ಅಂತ, ನೀವು ಈಗ ಹೇಳ್ತಾ ಇದ್ರಿ. ಇದೇ ವಾಜಪೇಯಿ, ಇದು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು. ಎರಡು ಬಹಳ ಒಳ್ಳೆ ಶೀರ್ಷಿಕೆ ಇದೆ. ಮಾನವ ಹಕ್ಕುಗಳು ಡಿಸೆಂಬರ್ 10ರಲ್ಲಿ ನಾವು ಆಚರಣೆ ಮಾಡ್ತೀವಿ. 1948 ಇನ್ಸಿಡೆಂಟ್ಗಳು ಎಲ್ಲರೂ ಹೇಳಿದ್ರಿ. ಅದೇ ತರ ಈ ಮಂತ್ ಅಲ್ಲಿ ಬರೋ ಮುಂದೆ 6 ದಿವಸಕ್ಕೆ 25ನೇ ತಾರೀಕು ನಾವು ಗುಡ್ ಗವರ್ನೆನ್ಸ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ. 2014ರಲ್ಲಿ ವಾಜಪೇಯಿ ಅವ್ರನ್ನ ನೆನೆಸ್ಕೊಂಡು ಇಂದಿನ ಪ್ರಧಾನಮಂತ್ರಿಗಳು ಅದನ್ನ ಗುಡ್ ಗವರ್ನೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ರು. ವಾಜಪೇಯಿ ಅವ್ರನ್ನ ನಾವು ಯಾಕೆ ನೆನೆಸ್ಕೋಬೇಕು ಅಂತ ಅಂದ್ರೆ 2002ರಲ್ಲಿ 86ನೇ ತಿದ್ದುಪಡಿ ಬಂದಾಗ ಮೂಲಭೂತ ಹಕ್ಕಾದ ಶಿಕ್ಷಣದ ಹಕ್ಕು ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿತ್ತು, 45-46ರಲ್ಲಿತ್ತು. ಅದನ್ನ ತಗೊಂಡ್ಬಂದು 21 ಸೇರಿಸಿದ್ರು. According to which it is the duty of state to provide free and compulsory education to the children from the age of 6 years to 14 years. ಶಿಕ್ಷಣದ ಹಕ್ಕನ್ನ ಕಡ್ಡಾಯವಾಗಿ 6ರಿಂದ 14 ವರ್ಷದ ಮಕ್ಕಳಿಗೆ ತರಬೇಕು ಅಂತಕ್ಕಂಥದ್ದನ್ನ ಮಾಡಿದ್ದು 2002ರಲ್ಲಿ. ಸೊ ಆ ಶಿಕ್ಷಣದ ಹಕ್ಕನ್ನ ಯಾವಾಗ ಮೂಲಭೂತ ಹಕ್ಕು ಅಂತ ಮಾಡ್ತೀರಿ, ಎಲ್ಲಾ ರಾಜ್ಯಗಳಲ್ಲಿ ಎಲ್ಲಾ ಹಳ್ಳಿಗಳು ಕೂಡ ನೀವು ಸರ್ಕಾರಿ ಶಾಲೆಗಳನ್ನ ಸ್ಥಾಪನೆ ಮಾಡ್ಬೇಕಾಗುತ್ತೆ. ಸ್ಥಾಪನೆ ಮಾಡ್ಬೇಕು ಅಂದ್ರೆ ದುಡ್ಡು ಬೇಕು, ಮತ್ತೆ ಮೇಷ್ಟ್ರುಗಳನ್ನ ಅಪಾಯಿಂಟ್ ಮಾಡ್ಕೋಬೇಕು, ನಾನ್ ಟೀಚಿಂಗ್ ಬೇಕು. ಹಾಗಾಗಿ ಅದು ರಾಜ್ಯ ನೀತಿ ನಿರ್ದೇಶಕ ತತ್ವದಲ್ಲಿತ್ತು. ಅದೇ ಏನಾಯ್ತು, ಒಂದು 30 ವರ್ಷ ನೋಡಿದ್ರು. ಆಕ್ಚುಲಿ ನಮ್ಮ ಸಂಸದರಿಗೆ ಮತ್ತೆ ನಮ್ಮ ಎಲ್ಲ ರಾಜ್ಯ ಶಾಸಕಾಂಗದ ಸದಸ್ಯರಿಗೆ ರಾಜ್ಯ ನೀತಿ ನಿರ್ದೇಶಕ ತತ್ವದ ಪಾಠ ಹೇಳಬೇಕಾಗುತ್ತೆ. ನಾನು ಬ್ಯೂರೋ ಆಫ್ ಪಾರ್ಲಿಮೆಂಟರಿ ಸ್ಟಡೀಸ್ ಅಂಡ್ ಟ್ರೈನಿಂಗ್ ಸೆಂಟರ್ಗೆ ಹೋಗಿದ್ದೆ. ಪಾರ್ಲಿಮೆಂಟ್ ಅಲ್ಲಿ ಒಂದು 10 ದಿವಸ ಇದ್ದೆ. ಅಲ್ಲಿ ಎಲ್ಲ ಹೊಸ ಸಂಸದರಿಗೆ ಒಂದು ಕಾನೂನು ಬಗ್ಗೆ ಮತ್ತೆ ಬೇರೆ ರೀತಿ ಯಾವ ತರ ಬಿಲ್ಗಳು ಪಾಸ್ ಮಾಡ್ಬೇಕಾದ್ರೆ ಹೇಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳ್ತಾರೆ. BPS ಸೆಂಟರ್, ಬ್ಯೂರೋ ಆಫ್ ಪಾರ್ಲಿಮೆಂಟರಿ ಸ್ಟಡೀಸ್ ಅಂಡ್ ಟ್ರೈನಿಂಗ್ ಸೆಂಟರ್. ಅದೇ ತರ ಇಲ್ಲೂ ಕೂಡ ಸ್ಟೇಟ್ ಅಲ್ಲೂ ಮಾಡಬೇಕು, ಬಟ್ ಮಾಡಿಲ್ಲ. ಯಾಕೆ ಇದನ್ನ ಹೇಳ್ತೀನಿ ಅಂತ ಅಂದ್ರೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ದೋ ದೇ ಆರ್ ನಾಟ್ ಎನ್ಫೋರ್ಸ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ, ನೆವರ್ದಿಲೆಸ್ ದೇ ಆರ್ ಫಂಡಮೆಂಟಲ್ ಇನ್ ದ ಗವರ್ನೆನ್ಸ್. ಇದು ನಾವು ಯಾವಾಗ ಸ್ವಾತಂತ್ರ್ಯ ಬಂದ ನಂತರ ಆರ್ಥಿಕ ವ್ಯವಸ್ಥೆ ಕೆಟ್ಟದಾಗಿತ್ತು ಅನ್ನೋದಕ್ಕೋಸ್ಕರ ನಾವು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. 1960 ಆಯ್ತು, 70 ಆಯ್ತು, 80 ಆಯ್ತು. ಆಗ ನ್ಯಾಯಾಂಗ ಬೀಯಿಂಗ್ ಎ ಪ್ರೊಟೆಕ್ಟರ್ ಆಫ್ ಫಂಡಮೆಂಟಲ್ ರೈಟ್, ಯಾರೋ ಜುಡಿಷರಿ ಬೀಯಿಂಗ್ ಎ ರಕ್ಷಕ ಆಫ್ ಫಂಡಮೆಂಟಲ್ ರೈಟ್, ದೇ ಸ್ಟಾರ್ಟೆಡ್ ಇಂಟರ್ಪ್ರಿಟಿಂಗ್ ಪ್ರಾವಿಷನ್
ಈ ಇರುವೆಗಳು ಒಂದೊಂದೇ ಸೆಕ್ರೆನ ತಂದು ಬಿಡ್ತಾವಲ್ಲ, ಹಂಗೆ ರಾಜ್ಯ ನೀತಿ ನಿರ್ದೇಶಕತ್ವದಲ್ಲಿರ್ತಕ್ಕಂಥ ಮಾನವ ಹಕ್ಕುಗಳನ್ನ ಮೂಲಭೂತ ಹಕ್ಕುಗಳನ್ನು ತಂದುಬಿಟ್ರು. ನೀವು ಗೊತ್ತಿರಬೇಕು, ನಾನು ಹೇಳಿದೆ ಈಗ ಎಕ್ಸ್ಪ್ರೆಸ್ ಹ್ಯೂಮನ್ ರೈಟ್ಸ್, ಇಂಪ್ಲಾಯ್ಡ್ ಹ್ಯೂಮನ್ ರೈಟ್ಸ್ ಅಂತ. ಯಾವುದು ಇಂಪ್ಲಾಯ್ಡ್ ಹ್ಯೂಮನ್ ರೈಟ್ಸ್? ಜಸ್ಟಿಸ್ PN ಭಗವತಿ, ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಅವರು ಒಂದ್ ಕಡೆ ಹೇಳ್ತಾರೆ, ಜಡ್ಜ್ ಇನ್ಫ್ಯೂಸಸ್ ಲೈಫ್ ಅಂಡ್ ಬ್ಲಡ್ ಇನ್ ಟು ದ ಡ್ರೈ ಸ್ಕೆಲಿಟನ್ ಪ್ರೊವೈಡೆಡ್ ಬೈ ದ ಲೆಜಿಸ್ಲೇಚರ್ and create living organism appropriate and adequate to meet the needs of the society ಅಂತ ಹೇಳ್ತಾರೆ. ಅಂದ್ರೆ whenever state do not come forward to implement these important fundamental basic human rights, then it is the duty of higher judiciary to come forward by preparing employed and unenumerated human rights to the general public so that they can protect human rights of citizens in a very systematic way. ಅಲ್ಲಿ ಆಗ ತರ್ತಾರೆ ಆರ್ಟಿಕಲ್ 21 ಅಂತ ಇರ್ತದೆ. ದೇ ಸ್ಟಾರ್ಟೆಡ್ ಇಂಟರ್ಪ್ರಿಟಿಂಗ್ ಆರ್ಟಿಕಲ್ 21 ಅಲ್ಲಿ ರೈಟ್ ಟು ಲೈಫ್, ಜೀವಿಸುವ ಮಾನವ ಹಕ್ಕು ಅಂದ್ರೆ ಏನು ಅಂತಂದ್ರೆ ಹೇಳ್ತಾ ಹೋಗ್ತಾರೆ. ರೈಟ್ ಟು ಲೈಫ್ ಇನ್ಕ್ಲೂಡ್ ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ರೈಟ್ ಟು ಹೆಲ್ತ್, ರೈಟ್ ಟು ಲಿವ್ ವಿತ್ ಡಿಗ್ನಿಟಿ, ರೈಟ್ ಟು ಪ್ರೈವಸಿ. ಹೀಗೆ ಹೇಳ್ತಾ ಇದೆ. ಒಂದ್ ಕಡೆ ಪಾಠ ಮಾಡ್ತಾ ಎಲ್ಲ HRDC ಸೆಂಟರ್ ಅಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಕೊಟ್ಟಿದೆ. ರೈಟ್ ಟು ಸ್ಲೀಪ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳ್ಬಿಟ್ಟೆ. ಯಾವಾಗ ರೈಟ್ ಟು ಸ್ಲೀಪ್ ಅಂತ ಅಂದ್ರು, ಅವ್ರು ಹೇಳಿದ್ರು ಒಬ್ರು ಪಾರ್ಟಿಸಿಪೆಂಟು ನಿದ್ದೆ ಮಾಡ್ತಾ ಕೂತ್ಕೊಂಡ್ಬಿಟ್ರು. ಆಮೇಲೆ ಪಕ್ಕದವ್ರಿಗೆ ಹೇಳಿ ಸ್ವಲ್ಪ ಎದ್ದೇಳಿಸಿ ಅಂತ ಎದ್ದೇಳ್ಬಿಟ್ರು. ಯು ಆರ್ ವೈಲೇಟಿಂಗ್ ಮೈ ರೈಟ್ ಟು ಸ್ಲೀಪ್ ಸರ್ ಅಂತ. ವೆಲ್, ಐ ಥಿಂಕ್ ನನ್ನ ಪಾಠನ ಅಷ್ಟಾದ್ರೂ ಅಬ್ಸರ್ವ್ ಮಾಡಿದ್ರಲ್ಲ, ಅದಕ್ಕೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಬಟ್ whatever human rights we have in Indian perspective, they are not in absolute nature. There are some reasonable restrictions. Your fundamental human rights are qualified rights. Whereas when we make a comparative study between American Constitution and Indian Constitution, America ನೋಡಿ, ಅಮೆರಿಕ ಸಂವಿಧಾನ ಜಾರಿಗೆ ಬಂದಾಗ ಅವರ ಸಂವಿಧಾನವನ್ನ ಸಿದ್ಧಪಡಿಸಿದ್ರು ಮಾನವ ಹಕ್ಕುಗಳನ್ನ ಗುರುತಿಸ್ತಾರೆ. ಆ ಸಂವಿಧಾನದಲ್ಲಿ ಮಾನವ ಹಕ್ಕುಗಳೇ ಇರಲಿಲ್ಲ. 1789ರಲ್ಲಿ ಅಮೆರಿಕ ಸಂವಿಧಾನ ಜಾರಿಗೆ ಬರ್ತದೆ. ಅದಾದ 2 ವರ್ಷಗಳ ನಂತರ 1791ರಲ್ಲಿ 10 ತಿದ್ದುಪಡಿಗಳನ್ನು ತಂದು ಅದರ ಮುಖಾಂತರ ಅವರು ಮಾನವ ಮೂಲಭೂತ ಹಕ್ಕುಗಳನ್ನ ಗುರುತಿಸ್ತಾರೆ. ನಾವು ಇದರ ಇತಿಹಾಸ ಹೇಳಬೇಕು ಅಂದ್ರೆ ಫಸ್ಟ್ ಶುರು ಆಗದೆ ಮ್ಯಾಗ್ನಾ ಕಾರ್ಟಾ 1215 ಅಂತ ಹೇಳ್ತೀವಿ. ದಟ್ ವಾಸ್ ದ ಬೇಸಿಕ್ ಡಾಕ್ಯುಮೆಂಟ್ ವಿಚ್ ಯೂಸ್ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ಸಿಟಿಸನ್ ಇನ್ UK. ಆಮೇಲೆ ಪಿಟಿಷನ್ ಆಫ್ ರೈಟ್ಸ್ ಆಕ್ಟ್ ಅಂತ ಬರ್ತರು. ಆಮೇಲೆ ಬಿಲ್ ಆಫ್ ರೈಟ್ಸ್ ಆಕ್ಟ್ ಈ 1689 ಅಂತ ತಂದ್ರು UK-ನವರು. ನಂತರ 1776ರಲ್ಲಿ ಯಾವಾಗ ಅಮೆರಿಕಕ್ಕೆ ಒಂದು ಸ್ವಾತಂತ್ರ್ಯ ಸಿಕ್ತು, ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್, ಅವ್ರದೇ ಆದ ಕಾನ್ಸ್ಟಿಟ್ಯೂಷನ್ ಮಾಡಿದ್ರು. ಅವ್ರಿಗೆ 2ನೇ ಕಾನ್ಸ್ಟಿಟ್ಯೂಷನ್ ಅದು. ಮೊದಲನೇದು ಫಿಲಡೆಲ್ಫಿಯಾ ಕನ್ಫೆಡರೇಷನ್ ಅಂತ ಇತ್ತು. ನಂತರ 1789ರಲ್ಲಿ ಒಂದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಂಬಂಧ ತರಲಿಕ್ಕೋಸ್ಕರ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆದ್ರೆ ಅಮೆರಿಕನ್ಸ್ ಫಾರ್ ದಿ ಫಸ್ಟ್ ಹೂ ಗೇವ್ ಎ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್. ಮಾನವ ಮೂಲಭೂತ ಹಕ್ಕುಗಳಿಗೆ ಸಂವಿಧಾನ ಮನ್ನಣೆ ಕೊಟ್ಟಂತ ಮೊದಲನೇ ರಾಷ್ಟ್ರ ಅಂದ್ರೆ ಅಮೆರಿಕ. ಯಾವಾಗ 1791ರಲ್ಲಿ. ನಂತರ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಆಯ್ತು. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ 1945 ಬಂತು. ಒನ್ ಆಫ್ ದಿ ಆಬ್ಜೆಕ್ಟಿವ್ಸ್ ಆಫ್ UNO is it is the duty of member state to take measure to protect, promote and preserve the basic fundamental human rights of the respective country ಅಂತ ಮಾಡಿದ್ರು. ನಂತರ 1948 ಆಗ ನಮ್ಮ ಸಂವಿಧಾನ ಪ್ರಿಪೇರ್ ಮಾಡ್ತಾ ಇದ್ರು ನಮ್ಮ ಯಾರು ಸಂವಿಧಾನ ರಚನಾಕಾರರು. This document also influenced our framers of our Indian Constitution to add something in part 3 and part 4. 1948 ಡಿಕ್ಲರೇಷನ್, ನಮ್ಮ ಜಾಹ್ನವಿ ಮೇಡಮ್ ಅವರು ಹೇಳಿದಂಗೆ ಡಿಕ್ಲರೇಷನ್ ಯಾವಾಗ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಅಂತ ಕರಿತೀವಿ, ಇಟ್ ವಿಲ್ ನಾಟ್ ಹ್ಯಾವ್ ಎನಿ ಲೀಗಲ್ ಸ್ಯಾಂಕ್ಷನ್. ಅದಕ್ಕೆ ಫೋರ್ಸ್ ಇರಲ್ಲ, ಬೈಂಡಿಂಗ್ ಫೋರ್ಸ್ ಇರಲ್ಲ. ಹಾಗಾಗಿ ಆಫ್ಟರ್ ಆಲ್ಮೋಸ್ಟ್ 18 years in 1966 they divide this UDHR into 2 parts. ಒಂದು International Covenant on Civil and Political Rights 1966, which is similar to the fundamental right. Another one is International Covenant on Economic, Social, Cultural Right 1966, which is similar to the Direct Principle of State Policy. ನಮ್ಮ ಭಾರತ ದೇಶ, they ratified these 2 important conventions in the year of 1979. ಒಂದು ಸರಿ ನಮ್ಮ ಭಾರತ ದೇಶ ಯಾವುದೇ ಅಂತಾರಾಷ್ಟ್ರೀಯ ಒಡಂಬಡಿಕೆ ಒಪ್ಪಂದಗಳನ್ನ ನೀವು ಅನುಮೋದನೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಡ್ಯೂಟಿ ಏನು ಅಂದ್ರೆ, ಒಂದು ಅನುಚ್ಛೇದ ಇದೆ, 253ನೇ ಆರ್ಟಿಕಲ್ ಇದೆ. ಅದರ ಪ್ರಕಾರ ಇಟ್ ಇಸ್ ದ ಡ್ಯೂಟಿ ಆಫ್ ಪಾರ್ಲಿಮೆಂಟ್ ಟು ಎನಾಕ್ಟ್ ಲಾ
ಟು ಇಂಪ್ಲಿಮೆಂಟ್ ಇಂಟರ್ನ್ಯಾಷನಲ್ ಟ್ರೀಟಿ ಅಗ್ರಿಮೆಂಟ್ ಕೋವನೆಂಟ್. ನಾವು 1979ರಲ್ಲಿ ಈ ಮಾನವ ಹಕ್ಕುಗಳ ಒಂದು ಅನುಮೋದನೆ ಮಾಡಿದ್ರು ಕೂಡ ಯಾವುದೇ ಕಾಯ್ದೆನ ಮಾಡಿರಲಿಲ್ಲ. 1993ರಲ್ಲಿ 14 ವರ್ಷಗಳ ನಂತರ ನಾವು ಒಂದು ಕಾಯ್ದೆ ಮಾಡ್ತೀವಿ, ಅದೇ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1993. ಈ ಕಾಯ್ದೆ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ 3 ಇಂಪಾರ್ಟೆಂಟ್ ಆಯೋಗಗಳನ್ನ ರಚನೆ ಮಾಡ್ತಕ್ಕಂಥದ್ದು, ಒಂದು ಕೇಂದ್ರದಲ್ಲಿ, ಒಂದು ರಾಜ್ಯದಲ್ಲಿ, ಮತ್ತೆ ಒಂದು ಜಿಲ್ಲಾ ಮಟ್ಟದಲ್ಲಿ. ಕೇಂದ್ರದಲ್ಲಿರ್ತಕ್ಕಂಥದ್ದು NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್, ರಾಜ್ಯ ಮಟ್ಟದಲ್ಲಿರ್ತಕ್ಕಂಥದ್ದು ಯಾವುದು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಇದೆ, ಮತ್ತೆ 3ನೇದು ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳಿಗೆ ಹ್ಯೂಮನ್ ರೈಟ್ಸ್ ಕೋರ್ಟ್ಸ್ ಅಂತ ಕೊಡ್ತೀವಿ. ಇವೆಲ್ಲ ಯಾಕಿದ್ದಾರೆ ಅಂತಂದ್ರೆ ನಮ್ಮ ಜೊತೆಲಿ 32-226 ಇದೆ. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದ್ರು ಆರ್ಟಿಕಲ್ 32 ಇಸ್ ಅ ಹಾರ್ಟ್ ಅಂಡ್ ಸೋಲ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು. ಯಾಕೆ ಅಂತ ಅಂದ್ರೆ ಇಫ್ ಯುವರ್ ಫಂಡಮೆಂಟಲ್ ಹ್ಯೂಮನ್ ರೈಟ್ ಇಸ್ ವೈಲೇಟೆಡ್ ದೆನ್ ಅಗ್ರೀವ್ಡ್ ಪಾರ್ಟಿ ಹ್ಯಾಸ್ ರೈಟ್ ಟು ಫೈಲ್ ರಿಟ್ ಪಿಟಿಷನ್ ಐದರ್ ಬಿಫೋರ್ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ರೆಸ್ಪೆಕ್ಟಿವ್ಲಿ ಅಂಡರ್ ಆರ್ಟಿಕಲ್ 32 and 226. ನಮ್ಮ ರಾಮಣ್ಣ ರಂಗವ್ವ ಅವ್ರಿಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗೋದಿರಲಿ, ನೆಟ್ಗೆ ಪಕ್ಕದ ತಾಲೂಕು ಕೋರ್ಟ್ ಹೋಗ್ತಾ ಕೆಪಾಸಿಟಿ ಇಲ್ಲ. ಆಗಿದ್ಮೇಲೆ ಆಕ್ಸೆಸ್ ಟು ಜಸ್ಟಿಸ್ ವಿಚ್ ಇಸ್ ಆಲ್ಸೋ ಕನ್ಸಿಡರ್ಡ್ as ಒನ್ ಆಫ್ ದಿ ಹ್ಯೂಮನ್ ರೈಟ್ಸ್ ಎಲ್ಲಿದೆ? ನಮ್ಮಲ್ಲಿ ಗುಡ್ ಗವರ್ನೆನ್ಸ್ ಎಲ್ಲಿದೆ? ವಿ ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ನಮ್ಮಲ್ಲಿ ನೋಡಿ, ನಾವು ಎಲ್ಲ ಮಾತಾಡ್ತೀವಿ. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು ಅನುಚ್ಛೇದ 32ರಲ್ಲಿ 3ನೇ ಕ್ಲಾಸ್ ಇದೆ, ಕ್ಲಾಸ್ 3 ಅಂತ ಇದೆ. ಅದ್ರಲ್ಲಿ ಏನ್ ಹೇಳಿದ್ರು ಅಂದ್ರೆ, ನೋಡಿ ನಾನು ಈ ಹಕ್ಕನ್ನ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಕೊಟ್ಟಿದೀವಿ, ಇದನ್ನ ಹೋಗ್ಲಿಕ್ಕೆ ಆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂತ ಅಂದ್ರೆ ಬೈ ವರ್ಚು ಆಫ್ ಆರ್ಟಿಕಲ್ 32 ಕ್ಲಾಸ್ 3 ಪಾರ್ಲಿಮೆಂಟ್ ಹ್ಯಾಸ್ ಪವರ್ ಟು ಎನಾಕ್ಟ್ ಲಾ ಟು ಗ್ರಾಂಟ್ ದೀಸ್ ರಿಟ್ ಪವರ್ ಟು ದಿ ಈವನ್ ಲೋಯರ್ ಕೋರ್ಟ್ಸ್ ಅಂತ ಹೇಳಿದ್ರು. ಇದುವರೆಗೆ ನಮ್ಮ ಸಂಸತ್ತಿನ ಪ್ರಯತ್ನ ಮಾಡಿದ್ಯಾ? ಯಾವಾಗ ನೀವು ಆ ಪ್ರಯತ್ನ ಮಾಡಿಲ್ಲ ಅಂತ ಅಂದಾಗ ಯಾರು ಹೋಗ್ತಾರೆ ಅದಕ್ಕೆ? ನೀವು, ನಾನು ಅದನ್ನ ನನ್ನ ಸ್ಟೂಡೆಂಟ್ಸ್ ಕೇಳಿದ್ದೇನೆ, ಒಂದು ರಿಸರ್ಚ್ ಮಾಡಿ ಎಷ್ಟು ಜನ ರಿಟ್ ಪಿಟಿಷನ್ ಹಾಕಿದಾರಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ, ಎಷ್ಟು ಜನ ದಲಿತರಿದ್ದಾರೆ ಕೇಳಿ, ಎಷ್ಟು ಜನ ಪರಿಶಿಷ್ಟ ಜಾತಿ ಪಂಗಡದವರು ಇದ್ದಾರೆ ಕೇಳಿ, ಎಷ್ಟು ಜನ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದಾರೆ, ಎಷ್ಟು ಜನ ಮಹಿಳೆಯರಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಪರ್ಸನ್ ವಿತ್ ಡಿಸಬಿಲಿಟಿ ವಿಕಲಚೇತನರಿದ್ದಾರೆ, ಎಷ್ಟು ಜನ ಈ ನಮ್ಮ ಸೀನಿಯರ್ ಸಿಟಿಸನ್ಸ್ ಗಳಿದ್ದಾರೆ. ಇವ್ರನ್ನೆಲ್ಲರೂ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಅಂತ ಕರಿತೀವಲ್ವಾ? ಹೂ ಆರ್ ದಿ ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ? ವಲ್ನರಬಲ್ ಸೆಕ್ಷನ್ಸ್. ಅದಕ್ಕೋಸ್ಕರ ಈ NHRC HSRC ಅದು ಬಂತು. ಮತ್ತೆ ನಮ್ಮಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಅಂತ ಮಾಡಿದ್ರು. ಅದರಲ್ಲಿ ಸೆಕ್ಷನ್ 14 ನಲ್ಲಿ ಯಾರು ವಲ್ನರಬಲ್ಸ್ ಅಂತ ಅಂದಾಗ ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬು, ಮತ್ತೆ ಲೇಬರ್ಸು, ಫಾರ್ಮರ್ಸು, ಮತ್ತೆ ಯಾರು ಮಹಿಳೆಯರು, ಮತ್ತೆ ಯಾರು ಮಕ್ಕಳುಗಳು, ಮತ್ತೆ ಹಿರಿಯ ನಾಗರಿಕರು, ಇವನ್ನೆಲ್ಲರೂ ನಾವು ಏನಂತೀವಿ? ಅಶಕ್ತರು ಅಂತ ಹೇಳ್ತೀವಿ. ಈಗ ನಾವು ಗುಡ್ ಗವರ್ನೆನ್ಸ್ ಬಗ್ಗೆ ಮಾತಾಡ್ತೀವಲ್ಲ, ವಿ ಆರ್ ನಾಟ್ ಇನ್ ಟ್ರೂ ಡೆಮೋಕ್ರಸಿ. As a constitutional law teacher, I say we are not in true democracy. Why? ನಮ್ಮ ದೇಶದಲ್ಲಿ 140 ಕೋಟಿ ಜನಸಂಖ್ಯೆಯಲ್ಲಿ ಯಾರು ಜಾಸ್ತಿ ಇದ್ದಾರೆ? ರೈತರು, ಕಾರ್ಮಿಕರು, ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು, ಹಿಂದುಳಿದ ವರ್ಗದವರು, ಹಿರಿಯ ನಾಗರಿಕರು, ಮತ್ತೆ ವಿಕಲಚೇತನರು, ಮಕ್ಕಳು, ಮಹಿಳೆಯರು, ಇವರೆಲ್ಲರೂ 90% ಇದ್ದಾರೆ. ಶ್ರೀಮಂತರು 90% ಇದ್ದಾರೆ. ಇವರೇ ತಾನೇ 90% ಇರೋರು. ಇವ್ರ ರೆಪ್ರೆಸೆಂಟೇಷನ್ ಎಷ್ಟಿರ್ಬೇಕು ಪಾರ್ಲಿಮೆಂಟ್ ಅಲ್ಲಿ? 10% ಇಲ್ಲ. 10% ಇರ್ತಕ್ಕಂಥ ಶ್ರೀಮಂತರ ವರ್ಗದವರ ಪರ್ಸೆಂಟೇಜ್ ಎಷ್ಟಿದೆ ಪಾರ್ಲಿಮೆಂಟ್ ಅಲ್ಲಿ? 90% ಇದ್ದಾಗ ವಾಟ್ ಕೈಂಡ್ ಆಫ್ ಲಾ ದೇ ವಿಲ್ ಎನಾಕ್ಟ್ ಟು ಅವರ್ ಪೀಪಲ್? ವಿ ಹ್ಯಾವ್ ಟು ಇಂಟ್ರೋಸ್ಪೆಕ್ಟ್. ಹೌದಲ್ವಾ? ಈಗ ನೀವು ನೋಡಿ, ರೈಟ್ ಟು ವೋಟ್, ರೈಟ್ ಟು ನೋ ಯುವರ್ ಕ್ಯಾಂಡಿಡೇಟ್ ಅಂತ ಇದೆ. ಫ್ರೀ ಫೇರ್ ಎಲೆಕ್ಷನ್ ಅಲ್ಲಿ ರೈಟ್ ಟು ನೋ ಯುವರ್ ಕ್ಯಾಂಡಿಡೇಟ್ ಅಂತ. ನೀವು ದಯವಿಟ್ಟು ನಾನು ಲಾಸ್ಟ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಹೇಳ್ತಾ ಇರ್ತೀನಿ, ನೀವು ಪಾರ್ಲಿಮೆಂಟ್ ವೆಬ್ಸೈಟ್ಗೆ ಹೋಗಿ ಅವರೆಲ್ಲರೂ ಅವರವ್ರ ಅಸೆಟ್ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ, ನೋಡಿ ದಯವಿಟ್ಟು 10 ಕೋಟಿಗಿಂತ ಕಡಿಮೆ ಇದ್ದವ್ರು ಯಾರಿದ್ದಾರೆ ನೋಡಿ. ಹೀಗಿರ್ಬೇಕಾದ್ರೆ ಹೌ ಡು ಯು ನರ್ಚರ್ ದ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅಂಡ್ ಪ್ರಿನ್ಸಿಪಲ್? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವೇರ್ ಆರ್ ವಿ. ಬಟ್ ಸ್ಟಿಲ್ ಅವರ್ ಡೆಮೋಕ್ರಸಿ is working in the sense we should be grateful to some of the people who work for the developing the protecting the interest of downtrodden. That is very important. Beauty lies in the judiciary. Judiciary being a protector of fundamental rights. Hegide yav nobody is above law. From prime minister to scavenger, they are liable in case if they act without legal justification. Adu, that is the rule of law. ನಮ್ಮ ರೂಲ್ ಆಫ್ ಲಾ ನೀವು ನೋಡಿ ಹೇಗಿದೆ, ಚೆನ್ನಾಗಿದೆ. ಆದ್ರೆ ಅದನ್ನ ಪ್ರಶ್ನೆ ಮಾಡುವಂತ ಶಕ್ತಿ ಯಾರಿಗೆ ಬರಬೇಕು ಅಂದ್ರೆ ಜನಗಳಿಗೆ.
ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಒಂದು ಜವಾಬ್ದಾರಿಯುತವಾದ ಶಿಕ್ಷಣ ಸಂಸ್ಥೆ ಇವತ್ತೊಂದು ಕಾರ್ಯಕ್ರಮ ಮಾಡಿ ಈ ಕಾರ್ಯಕ್ರಮದ ಮುಖಾಂತರ ಒಬ್ಬ ಸಂಪನ್ಮೂಲ ವ್ಯಕ್ತಿ ಕರೆಸಿ ನಿಮ್ಗೆಲ್ಲ ಅರಿವು ಮತ್ತೆ ಜಾಗೃತಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಉತ್ತಮ ಆಡಳಿತದ ಒಂದು ಸ್ವರೂಪ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಎಷ್ಟೋ ಜನಕ್ಕೆ ನಮ್ಮ ದೇಶದಲ್ಲಿ ಭಾಗವಹಿಸುವಂತ ಒಂದು ಇದೇ ಗೊತ್ತಿಲ್ಲ. ನಾನು ಹೇಳ್ತೇನೆ, ಆಟೋದವ್ರನ್ನ ಕರೀತಾ ಇರ್ತೀನಿ, ನಾನು ಆಟೋದವರು ಬನ್ನಿ ಅಂತ ಬರಲ್ಲ ಅಂತಂತಾನೆ. ಬರಲ್ಲ ಅಂತ ನಾವೇನ್ ಮಾಡ್ತೀವಿ, ಬೇರೆ ಆಟೋ ನೋಡ್ತೀವಿ. ಹ್ಯಾವ್ ಯು ಮೇಡ್, ನಾವು ಕ್ವಶನ್ ಮಾಡಿದೀವಿ ಅವ್ರನ್ನ, ಆಗಿದ್ದಾಗ ನೋಡಪ್ಪ ಎಲ್ಲ ಬೋರ್ಡ್ನ ತೆಗೆದಾಕಪ್ಪ ನೀವು, ಪ್ಲೀಸ್ ರಿಮೂವ್ ಯೆಲ್ಲೋ ಬೋರ್ಡ್, ಅದರ್ವೈಸ್ ಐ ವಿಲ್ ಕಂಪ್ಲೇಂಟ್ ಟು ದಿ RTO ಅಂತ ಎಷ್ಟು ಜನ ಬಂದಿದ್ದೀವಿ ನಾವು, ಮಾಡಿದೀವ? ಮತ್ತೆ ಪಾರ್ಟಿಸಿಪೇಷನ್ ಇಲ್ಲ ಅಂದ್ರೆ ಹೌ ಡು ಯು ಬ್ಲೇಮ್ ದ ಸ್ಟೇಟ್? ಸ್ಮಾಲ್ ಥಿಂಗ್ಸ್, ದೇ ಆರ್ ಆಲ್ ವೆರಿ ಸ್ಮಾಲ್ ಥಿಂಗ್ಸ್. ನಾನು ಒಂದು ಕೇಸ್ ಹೇಳ್ತಾ ಇದ್ದೆ, ಯಾವುದು ಪಶ್ಚಿಮ ಬಾಗ್ ಮಜ್ದೂರ್ ಸಭಾ ಸಮಿತಿ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. ಆ ಪ್ರಕರಣದಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ನಾನ್ ಅವೈಲಬಿಲಿಟಿ ಆಫ್ ಮೆಡಿಸನ್ ಇನ್ ದ ಗವರ್ನಮೆಂಟ್ ಹಾಸ್ಪಿಟಲ್ ಇಸ್ ಎ ಗ್ಲೇರಿಂಗ್ ವೈಲೇಷನ್ ಆಫ್ ರೈಟ್ ಟು ಹೆಲ್ತ್ ಆಫ್ ಅ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀವಿ. ಹ್ಯೂಮನ್ ರೈಟ್ ಟು ಹೆಲ್ತ್. ಯಾವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಲಭ್ಯವಿಲ್ವೋ ಅಲ್ಲಿ ಆರೋಗ್ಯ ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ನೀವು ಎಷ್ಟು ಜನ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ದೀರಿ? ಇವತ್ತು ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತೀರಿ, ಮೆಡಿಸಿನ್ ಬರ್ಕೊಡ್ತಾರೆ ಡಾಕ್ಟ್ರು, ಬರ್ಕೊಟ್ಟಾಗ ನೀವು ಕೌಂಟರ್ಗೆ ಹೋಗ್ತೀರಿ. ಕೌಂಟರ್ಗೆ ಹೋದಾಗ ಏನ್ ಮಾಡ್ತೀರಿ, ಅವ್ರು ಹೇಳ್ತಾರೆ ಮೆಡಿಸಿನ್ಸ್ ಇಲ್ಲಮ್ಮ, ಲಭ್ಯ ಇಲ್ಲ, ಬೇರೆ ಕಡೆ ತಗೋಬಿಡಿ ಅಂತ. ನೀವೇನ್ ಮಾಡ್ತೀರಿ? ಹೋಯ್ತೀರಿ. ಮತ್ತೆ ನೀವು ಪ್ರಶ್ನೆ ಮಾಡೋದು ಯಾವಾಗ? ಏನ್ ಪ್ರಶ್ನೆ ಮಾಡ್ಬೇಕು ಸರ್ ಅಂತ ಅಂದ್ರೆ, ಬರ್ಕೊಡಿ, ಒಂದು ಒಂದು ದೃಢೀಕರಣ ಕೊಡಿ, ದೇರ್ ಇಸ್ ನೋ ಮೆಡಿಸಿನ್ ಅಂತ ನೀವು ಬರ್ಕೊಡಿ ನನಗೆ. ಐ ವಿಲ್ ಕ್ವಶನ್ ಬಿಫೋರ್ ಕಾಂಪಿಟೆಂಟ್ ಅಥಾರಿಟಿ. ಹೌ ಮೆನಿ ಆಫ್ ಅಸ್ ವಿ ಹ್ಯಾವ್ ಕ್ವಶನ್ಡ್? ನಾನು ರೀಸೆಂಟ್ ಆಗಿ ಒಂದು ಸಂತೋಷ್ ಹೆಗ್ಡೆ ಅವರು ಮತ್ತೆ ಅಡ್ವೊಕೇಟ್ ಜನರಲ್ ಪ್ರಬಲಿಂಗ್ ನಾವಡಿ ಅವ್ರನ್ನ ಕರೆಸಿದ್ರು ಮೀಡಿಯಾ ಬಗ್ಗೆ ಮಾತಾಡಿ ಅಂತ. ಹೌ ಮೀಡಿಯಾ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಟು ಎನ್ಶೋರ್ ದಿ ಬೇಸಿಕ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್ ಆಫ್ ಸಿಟಿಸನ್. ಅವರು ಅಡ್ವೊಕೇಟ್ ಜನರಲ್ ಬಹಳ ಏನೋ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅನ್ಬಿಟ್ಟು ರಿಸರ್ವೇಶನ್ ಯಾವ್ದು ಇತ್ತಲ್ಲ ಅದಕ್ಕೆ ಹೊರಟೋಗ್ಬಿಟ್ರು. ಆಮೇಲೆ ಸತೀಶ್ ಗೌಡ್ರು ಕರೆಸಿ ಅಂದ್ಬಿಟ್ಟು ಅಲ್ಲಿ ಹೋದೆ. ನಾನು ಮೊದಲೇ ಪ್ರಶ್ನೆ ಕೊಟ್ಟಿದ್ದು ಅವ್ರಿಗೆ ಅಷ್ಟೇ, ಇಂಟ್ರಸ್ಪೆಕ್ಟ್ ಮಾಡ್ಕೋಬೇಕಾದ್ದು ಮಾಧ್ಯಮಗಳು ಇವತ್ತು ಯಾವ ತರ ಇದನ್ನ ನಾವು ಬಿತ್ತರಿಸ್ತಾ ಇದೀವಿ ಸುದ್ದಿಗಳನ್ನ. ನೀವು ದೂರದರ್ಶನ ನೋಡಿ, ನಮ್ಮ ಪ್ರೈವೇಟ್ ಚಾನೆಲ್ 24x7 ನೋಡಿ, ಏನಿದೆ ಆ ಸುದ್ದಿಲಿ ಗುಣಮಟ್ಟತೆ ಏನಿದೆ? ಅದಕ್ಕೆ ಹೇಳ್ತಾ ಇದ್ರು ಸೋಲಿ ಸೊರಾಬ್ಜಿ ಅವರು, ಹೂ ಹೆಲ್ ಯು ಆರ್, ಹೌ ಆರ್ ಯು ಗೋಯಿಂಗ್ ಟು ಟೆಲಿಕಾಸ್ಟ್ ಇನ್ಫಾರ್ಮೇಶನ್, ಆರ್ ಯು ಎ ಕಾಂಪಿಟೆಂಟ್ ಕೋರ್ಟ್ ಆಫ್ ಲಾ? ಯು ಆರ್ ಎ ಕಾಂಪಿಟೆಂಟ್ ಕೋರ್ಟ್ ಆಫ್ ಲಾ. ಯಾರೋ ಒಬ್ಬ ತಪ್ಪು ಮಾಡ್ಬಿಟ್ಟು ಅಕ್ಯೂಸ್ಡ್ ಅಂದ್ಬಿಟ್ಟು ಎಲ್ಲ ಬಂದ್ಬಿಡ್ತೀವಿ ನಾವು. ನೀವು ಕನ್ವಿಕ್ಟ್ ಆದಾಗ ಬರೀರಿ, ಅಕ್ಯೂಸ್ಡ್ ಇದ್ದಾಗ ನೀವು ಹೆಂಗ್ ಬರೀತೀರಿ ನೀವು? Is it not a glaring violation of human rights of the general public? ನಾನು ಒಬ್ರು ಹಿಂಗೆ ಬಂದಿದ್ರು ಪತ್ರಕರ್ತರು ಎಲ್ಲ ಇದ್ರು. ಕೆಲವು ಪತ್ರಿಕೆಗಳು ಬಹಳ ಏನೋ ಸುದ್ದಿನ ಚೆನ್ನಾಗಿ ಬಿತ್ತರಿಸ್ತಾರೆ. ನಾನು ಹೇಳಿದೆ ಅದಕ್ಕೆ, ಈಚ್ ಅಂಡ್ ಎವ್ರಿ ವರ್ಡ್ಸ್ ಆಫ್ ಯುವರ್ಸ್ ಸಬ್ಜೆಕ್ಟೆಡ್ ಟು ಏನೋ ರೀಸನಬಲ್ ರೆಸ್ಟ್ರಿಕ್ಷನ್. ನಾವು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಹೇಳ್ಬಿಡ್ತೀವಿ, ಫ್ರೀಡಮ್ ಆಫ್ ಪ್ರೆಸ್ ಅದು ಒಂದು ದೊಡ್ಡ ಸ್ವಾತಂತ್ರ್ಯ ಅಂತ. ಮಾಧ್ಯಮ ಸ್ವಾತಂತ್ರ್ಯ ಇವತ್ತಿದೆ. ಈ ತರ ನೋಡಿ, ಎಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಬಹಳ ಬದಲಾವಣೆ ಮಾಡ್ಬೇಕಾದ್ದು ಸುಮಾರಿದೆ. ಈಗ ನೋಡಿ, ನಾವೆಲ್ಲ ಓದೋರು, ನಮ್ಮ VC ಸಾಹೇಬ್ರು, ನಮ್ಮಂತವ್ರು ನಾವೆಲ್ಲ ಓದ್ದು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ, ಆಗೇನು ಪ್ರೈವೇಟ್ ಸ್ಕೂಲ್ ಇರ್ಲಿಲ್ಲ. ಆಗೆಲ್ಲ ನಮ್ಮ ಮೇಷ್ಟ್ರುಗಳು ಮೌಲ್ಯಾಧಾರಿತ ಶಿಕ್ಷಣಗಳನ್ನ ಹೇಳ್ತಾ ಇದ್ರು. ಇವತ್ತು ಯಾರೇ ವಕೀಲರಾಗಿರ್ಬೋದು, ಹೈಕೋರ್ಟ್ ಜಡ್ಜ್ ಆಗಿರ್ಬೋದು, ಬ್ಯೂರೋಕ್ರಾಟ್ಸ್, IAS ಆಫೀಸರ್ಸ್ ಆಗಿರ್ಬೋದು, ಅವರೆಲ್ಲ ಆ ಕಾಲದಲ್ಲಿ ಓದ್ತಾ ಇದ್ದವರು. ಆ ಶಿಕ್ಷಣ ಎಷ್ಟಿತ್ತು, ಗುಣಮಟ್ಟದ ಶಿಕ್ಷಣ. ಅಷ್ಟೆಲ್ಲ ಇದ್ರೂ ಕೂಡ ಇವತ್ತು ಎಂತೆಂತ ಅಹಿತಕರ ಘಟನೆಗಳು ಸಮಾಜದಲ್ಲಿ ನಡೀತಾ ಇದೆ ಅಂದ್ರೆ, ಇವತ್ತು ಒಂದು ಕಮರ್ಷಿಯಲ್ ಎಜುಕೇಶನ್, ವಾಣಿಜ್ಯೀಕರಣ ಆಗಿರ್ತಕ್ಕಂಥ ಶಿಕ್ಷಣದಲ್ಲಿ ನಮ್ಮ ಮಕ್ಕಳುಗಳು ಓದ್ತಾ ಇದ್ದಾರೆ ಅಂದ್ರೆ ಮುಂದೆ ಯಾವ ತರ ಅವರು ನಮ್ಮನ್ನ ನೋಡ್ಕೊತಾರೆ ಅಂತಕ್ಕಂಥದ್ದನ್ನ ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಫಂಡಮೆಂಟಲ್ ಡ್ಯೂಟೀಸ್ ಅಂತ ಇದೆಯಲ್ಲ, ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡೋದಾಗಲ್ಲ. ವಾಟ್ ಈಸ್ ದ ಹ್ಯೂಮನ್ ಫಂಡಮೆಂಟಲ್ ಡ್ಯೂಟಿ? ನಮ್ಮ ಫ್ರೇಮರ್ಸ್ ಏನ್ ಮಾಡಿದ್ರು, ದೇ ಡಿಡ್ ನಾಟ್ ಇನ್ಕಾರ್ಪೊರೇಟ್ ಫಂಡಮೆಂಟಲ್ ಡ್ಯೂಟೀಸ್ ಇನ್ ದಿ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್. ಯಾಕೆಂದ್ರೆ ನಮ್ಮಲ್ಲಿ ಕೆಲವು ಕರ್ತವ್ಯಗಳು ರಕ್ತದಲ್ಲೇ, ನಮ್ಮ ಇಂಡಿಯನ್ಸ್ಗೆ ಬ್ಲಡ್ ಅಲ್ಲೇ ಕಲ್ಚರ್ ಇದೆ ಅಂತ. ಹಿರಿಯರು ಬಂದಾಗ ಎದ್ದು ನಿಲ್ಲಬೇಕು, ಮಹಿಳೆಯರನ್ನ ಗೌರವಿಸಬೇಕು, ಇವನ್ನೆಲ್ಲ ಬರೀಬೇಕಾ? ಡು ವಿ ನೀಡ್ ಟು ಮೆನ್ಷನ್ ಎಕ್ಸ್ಪ್ರೆಸ್ಲಿ? If you are going to mention expressly, impliedly it says you are uncivilized. That is why we are preparing these fundamental duties. Keeping that in mind, framers did not incorporate these fundamental duties in the original constitution. ಆಮೇಲೆ 26 ವರ್ಷ ಆದ್ಮೇಲೆ ಗೊತ್ತಾಯ್ತು, there are so many uncivilized people out there. Better to have fundamental duties expressly. ರೀಸನ್ ಬೇರೆ ಇರ್ಬೋದು. ನಾವು ಬಯೋಮೆಟ್ರಿಕ್ಸ್ ಬರ್ತಾ ಇದೆ ಅಂತಂದ್ರೆ ಅದು ಇನ್ನೊಂದ್ ಕಡೆ ಏನಂದ್ರೆ ಅಶಿಸ್ತು ಅಂತ ಹೇಳುತ್ತೆ. ಮೂಲಭೂತ ಕರ್ತವ್ಯಗಳನ್ನ
ವ್ಯಕ್ತವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಅನಾಗರಿಕರು ಜಾಸ್ತಿ ಇದ್ದಾರೆ ಅಂತ ಹೇಳ್ದಂಗೆ ಆಯ್ತು. ಅದೇ ತರ ನಮ್ಮ ಮಹಿಳೆಯರ ಸಂಬಂಧಪಟ್ಟ ಮಾನವ ಹಕ್ಕುಗಳ ಬಗ್ಗೆ ಹೇಳ್ತಾ ಇದ್ರು, ಯಾವ್ಯಾವ ಕಾಯ್ದೆಗಳು ಅಂತ ಹೇಳ್ತಾ ಇದ್ರು. ಮತ್ತಿದ್ದು ಬರೀ ಡೌರಿ ಪ್ರಾಹಿಬಿಷನ್ ಆಕ್ಟ್ ಅಂತ ಇತ್ತು. ಈಗ ಎಷ್ಟಿದೆ? ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಇದೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್. ನಾನು ಎಲ್ಲ ಹೇಳ್ತಾ ಇರ್ತೀನಿ, ವೆನ್ ವಿಮೆನ್ ರಿಲೇಟೆಡ್ ಕೀಪ್ ಇನ್ಕ್ರೀಸಿಂಗ್, where employer says that in that nation men are not good. That is why the women related legislation keep on increasing. Let us work togetherly, we all men work togetherly to reduce the number of women related legislation, instead becoming a cause to increase the women related legislation. Ultimately ನಾನು ಯಾವಾಗ ಹೇಳ್ತಾ ಇರ್ತೀನಿ, it is not the parliament, it is not the executive, it is not the judiciary to protect the human rights of a general public, which is the best institution in the world to protect your fundamental human rights. That is family. Kutumba is the best institution. When in the family, when parents are going to inculcate good values and principles to the general public, why do we require so many police stations? ಪೊಲೀಸ್ ಸ್ಟೇಷನ್ ಯಾಕೆ ಬೇಕು ನಮಗೆ? ನ್ಯಾಯಾಂಗ ಯಾಕೆ ಬೇಕು? ಶಾಸಕಾಂಗ ಯಾಕೆ ಬೇಕು? ಕಾರ್ಯಾಂಗ ಯಾಕೆ ಬೇಕು? ಎಷ್ಟು ಸಾವಿರಾರು ಕಾನೂನುಗಳಿವೆ, ಯಾಕೆ ನಾವು ಆ ಸಾವಿರಾರು ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ? ನಾನು ಅದನ್ನ ಹೇಳ್ತಾ ಇದ್ದೆ, ನಿದ್ರಿಸುವ ಹಕ್ಕು ಬಗ್ಗೆ ಹೇಳ್ತಾ ಇದ್ದೆ. ಅವ್ರು ಕೇಳ್ಬಿಟ್ರು ಪ್ರಶ್ನೆನ, ಸರ್ ಯು ಆರ್ ವೈಲೇಟಿಂಗ್ ಮೈ ರೈಟ್ ಟು ಸ್ಲೀಪ್, ವಾಟ್ ಇಸ್ ದಿಸ್? ದಿಸ್ ಇಸ್ ಆಲ್ಸೋ ನಾಟ್ ಒನ್ ಆಫ್ ದಿ ಹ್ಯೂಮನ್ ರೈಟ್ಸ್ ಅಂತ ಹೇಳಿದ್ರು. ಹೌದ್ರಿ, ನೋಡ್ರಿ, ಅಮೆರಿಕಕ್ಕೆ ಹೋದ್ರೆ ನಿಮ್ಗೆ ನೀವು ಹೇಳೋದು ಕರೆಕ್ಟ್, ಬಟ್ ಇಂಡಿಯಾದಲ್ಲಿ ಇಲ್ಲ. ಯಾಕೆಂದ್ರೆ ಅಮೆರಿಕದಲ್ಲಿ ಅಬ್ಸಲ್ಯೂಟ್ ರೈಟ್ಸ್ ಕನ್ಫರ್ಡ್ ಅಬ್ಸಲ್ಯೂಟ್ ರೈಟ್ಸ್, ದೇರ್ ಇಸ್ ನೋ ರೀಸನಬಲ್ ರೆಸ್ಟ್ರಿಕ್ಷನ್. ಬಟ್ ಇನ್ ಇಂಡಿಯಾ ಅವರ್ ಹ್ಯೂಮನ್ ರೈಟ್ಸ್ ಆರ್ ಇನ್ ಕ್ವಾಲಿಫೈಡ್ ನೇಚರ್, ದೇ ಆರ್ ಕ್ವಾಲಿಫೈಡ್ ರೈಟ್ಸ್, ದೇ ಆರ್ ಸಬ್ಜೆಕ್ಟೆಡ್ ಟು ರೀಸನಬಲ್ ರೆಸ್ಟ್ರಿಕ್ಷನ್. ನೀವು ಇಲ್ಲಿ ನಿದ್ರಿಸುವ ಹಾಕೊಂತೀನಿ, ನೆಕ್ಸ್ಟ್ ರೈಟ್ ಟು ಪ್ರೈವಸಿ ಅಂತ ಹೇಳ್ತೀನಿ, ಇಲ್ಲೇ ಬಟ್ಟೆ ಹಾಕಕ್ಕಾಗತ್ತಾ? ನಿಮ್ಮ ರೈಟ್ ಟು ಪ್ರೈವಸಿ ಅಂತ ಅಂದ್ರೆ ಏನು? ನಿಮ್ಮ ಖಾಸಗಿ ಮನೆಗಳಲ್ಲಿ ನಿಮ್ಮ ಎಲ್ಲಿ ಯಾವ್ಯಾವ ರೈಟ್ಸ್ ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೇ ಮಾಡ್ಬೇಕಲ್ವಾ? ನೀವು ನಿದ್ರಿಸುವಾಗ ನೀವು ಹೋಗಿ ಮನೆಗೆ ಹೋಗಿ ನಿದ್ದೆ ಮಾಡಿ. ಯು ಹ್ಯಾವ್ ಅ ಬೌಂಡ್ ಅಂಡ್ ಡ್ಯೂಟಿ ಟು ಲಿಸನ್ ಮೈ ಲೆಕ್ಚರ್. ಅದಕ್ಕೆ ಹೇಳ್ತಾ ಇದೆ, ಲಾಸ್ಟ್ ಅಲ್ಲಿ ಈ ಲಾಸ್ಟ್ ಭಾಷಣಕಾರರಾಗಿ ಬರಬಾರ್ದಂತೆ ಎಲ್ಲ ಕಡೆ. ನಾವು ಲಾಸ್ಟ್ ಟೈಮ್ ನಾವು ಬೆಂಗಳೂರು ಯೂನಿವರ್ಸಿಟಿ ಮಾನವ ಕೊನೆ ಸಂಪನ್ಮೂಲ ವ್ಯಕ್ತಿಗೆ ಹಾಕ್ಬಿಟ್ರು. ಆಗ ಹೇಳ್ತಾ ಇದೆ, ರೈಟ್ ಟು ಸ್ಪೀಕ್ ಇನ್ಕ್ಲೂಡ್ಸ್ ರೈಟ್ ನಾಟ್ ಟು ಸ್ಪೀಕ್ ಅಂತ ಇದೆ ನಮ್ಮಲ್ಲಿ. ನ್ಯಾಷನಲ್ ಅಂತಮ್ ಕೇಸ್ ಅಂತ ಒಂದು ಕೇಸ್ ಇದೆ. ರೈಟ್ ಟು ಸ್ಪೀಕ್ ಡಸಂಟ್ ಇನ್ಕ್ಲೂಡ್, ರೈಟ್ ಟು ಸ್ಪೀಕ್ ಇನ್ಕ್ಲೂಡ್ಸ್ ರೈಟ್ ನಾಟ್ ಟು ಸ್ಪೀಕ್ ಅಂತ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ಬಿಟ್ಟೆ, ಬಹಳ ಹೊಟ್ಟೆ ಸಿಗ್ತಾಯಿತ್ತು. ಐ ಥಿಂಕ್ ಐ ಆಮ್ ವೈಲೇಟಿಂಗ್ ಯುವರ್ ರೈಟ್ ಟು ಫುಡ್ ಅಟ್ ದ ಕಾಸ್ಟ್ ಆಫ್ ಮೈ ಲೆಕ್ಚರ್. ಬಟ್ ಸೊ ಕನ್ಸಿಡರಿಂಗ್ ದಿಸ್, it is a right time to insist judiciary to evolve one more fundamental right, right not to listen. Right to listen includes right not to listen. ಆಲಿಸುವ ಹಕ್ಕು, ಆಲಿಸದೆ ಇರುವ ಹಕ್ಕನ್ನು ಒಳಗೊಂಡಿರ್ತಕ್ಕಂಥದ್ದು. ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ತರ ಜುಡಿಷಿಯರಿ ಏನ್ ಮಾಡ್ತು, ದೇ ಸ್ಟಾರ್ಟೆಡ್ ಇಂಟರ್ಪ್ರಿಟಿಂಗ್ ಸೋ ಮೆನಿ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್ ಗ್ಯಾರಂಟಿಡ್ ಇನ್ ಆರ್ಟಿಕಲ್ 21 ಬೈ ವರ್ಚ್ಯೂ ಆಫ್ ಇಂಟರ್ಪ್ರಿಟೇಷನ್ ಕೊಟ್ಟರು. ಅಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕೊಟ್ಟರು. ಕೊನೆಗೆ ನಾನು ಹೇಳ್ತಾ ಇದ್ದೇನೆ ನಿಮ್ಗೆ, ಇವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಮಹಿಳೆಯರು, ಮಕ್ಕಳು, ಏನಾದ್ರು ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಅಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗಕ್ಕಾಗತ್ತಾ? ಹಾಗಾಗಿ ಏನ್ ಮಾಡಿದ್ರು, ನಮ್ಮಲ್ಲಿ ಇನ್ನೊಂದು ಹೊಸ ಜುರಿಡಿಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ರು, ಎಪಿಸ್ಟಾಲರಿ ಜುರಿಸ್ಡಿಕ್ಷನ್ ಅಂತ. ನಾನು ವಿಜಯ ಕರ್ನಾಟಕದಲ್ಲಿ ಒಂದು ಲೇಖನ ಬರ್ತಿದ್ದೆ, ಪತ್ರಗಳ ವ್ಯವಹಾರ ಮೂಲಕ ನಿಮ್ಮ ಮಾನವ ಹಕ್ಕುಗಳನ್ನು ಸಂರಕ್ಷಿಸಿಕೊಳ್ಳಿ. You can write a letter to the judge of High Court and Supreme Court with required evidence. If you really send it, then that letter can be converted into writ petition, and where your fundamental rights can be enforced. Public, epistolary jurisdiction is a part and parcel of public investigation. ಸಾರ್ವಜನಿಕ ಹಿತಾಸಕ್ತಿ ಎಲ್ಲಿದೆ? ಹಿತಾಸಕ್ತಿ ಮೊಕದ್ದಮೆ ಬಗ್ಗೆ ನಿಮ್ಗೆ ಏನಾದ್ರು ಒಂದು ಪ್ರಾವಿಷನ್ ಇದ್ರೆ ಹೇಳಿ ನೋಡೋಣ. Still, we have Parliament not made any attempt to incorporate any provision for public investigation. ನಮ್ಮಲ್ಲಿ ಬೇಕಾದಷ್ಟು ಕಾನೂನುಗಳಿವೆ, ನಾವು ಭಾಗವಹಿಸಕ್ಕೆ ಬರ್ತಾ ಇಲ್ಲ. ನೋಡಿ, ನಾನು ಅದನ್ನ ಹೇಳ್ತಾ ಇದ್ದೆ, ನಾನ್ ಅವೈಲಬಿಲಿಟಿ ಆಫ್ ಮೆಡಿಸಿನ್ ಇನ್ ದ ಗವರ್ಮೆಂಟ್ ಹಾಸ್ಪಿಟಲ್ಸ್ ಎ ಗ್ಲೇರಿಂಗ್ ವೈಲೇಷನ್ ಆಫ್ ಫಂಡಮೆಂಟಲ್ ಹ್ಯೂಮನ್ ರೈಟ್ ಅಂತ ಹೇಳ್ದೆ. ಅಲ್ಲಿ ಹೇಗೆ ನಾವು ಹೋಗ್ತೀವಿ, ನಾವು ಯಾರು ಪ್ರೈವೇಟ್ ಹಾಸ್ಪಿಟಲ್ ಅಂತೂ ಇದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದೇ ಇಲ್ಲ. ಈಗ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಅವ್ನು ಹೋಗ್ತಾನೆ, ಅವ್ರು ನೋಡಿ ನೀವು ಸ್ವಲ್ಪ ECG ಮಾಡಿಸ್ಬಿಡಿ, ಯಾವುದಕ್ಕೂ ಒಂದು ಎಕೋ ಟೆಸ್ಟ್ ಮಾಡಿಸ್ಬಿಡಿ, ಅದನ್ನ ಮಾಡ್ಬಿಡಿ, ಯಾಕೆಂದ್ರೆ ಸ್ವಲ್ಪ ಏನೋ ಇದೆ ಅಂದ್ಬಿಟ್ಟು ಎಲ್ಲ ನೋಡ್ತಾನೆ. ಕೊನೆಗೆ ಏನೂ ಇಲ್ಲ, ವಿಟಮಿನ್ ಟ್ಯಾಬ್ಲೆಟ್ ಬರ್ಕೊಡ್ತೀನಿ, ಒಂದು 15,000 ಕಟ್ಬಿಟ್ಟು ಹೋಗಿ. ನಮ್ಮಲ್ಲಿ ಒಳ್ಳೆ ಫೆಸಿಲಿಟಿ ಇದೆ ಯಾವುದು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ, ನಾವು ಅಲ್ಲಿಗೆ ಹೋಗಲ್ಲ. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ನಾವು ಯಾವಾಗ ಫೆಸಿಲಿಟಿ ಬರ್ತದೆ ಅಂದ್ರೆ, ನಾವು ಹೋಗಿ ಪ್ರಶ್ನೆ ಮಾಡಿದಾಗ ನಾವು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ ಈ ತರ, ನಾವೇನ್ ಮಾಡ್ತೀವಿ, ಮಾತ್ರ ಇಲ್ವಾ ಡಾಕ್ಟ್ರೆ ಅಂದ್ಬಿಟ್ಟು ಬಂದ್ಬಿಡ್ತೀವಿ. ಆಯ್ತಪ್ಪ, ನಾನೊಂದು ಲೆಟರ್ ಬರೀತೀನಿ, ನೀನು ಸರ್ಟಿಫೈ ಮಾಡು, ಟ್ಯಾಬ್ಲೆಟ್ಸ್ ಇಲ್ಲ ಅಂತ ಹೇಳಪ್ಪ, ಔಷಧಿಗಳು ಲಭ್ಯವಿಲ್ಲ ಅಂತ ನಮಗೆ ಸರ್ಟಿಫೈ ಮಾಡ್ಬಿಡಿ. ಇಲ್ಲ, ನಾನೇ ಬರೀತೀನಿ,
from Satish Gowda so and so to medical superintendent so and so, health department, certification of non-availability of medicine in this health center. With reference to about center subject, I would like to bring kind notice that ನಾನು ಈ ಆಸ್ಪತ್ರೆಗೆ ಬಂದಿದ್ದೆ, ಇಲ್ಲಿ ಮೆಡಿಸಿನ್ ಕೌಂಟರ್ ಹೋಗಿ ಅಂದ್ರು, ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇದನ್ನ ದೃಢೀಕರಿಸಿ ಮಾಡ್ತಾರ. How many of us we did it? ಯಾರು ಮಾಡಿದ್ದೀವಿ ನಾವು? ಅಂದ್ರೆ ನಾವು ಡೆಮಾಕ್ರಸಿ ಡಿಮ್ಯಾಂಡ್ಸ್ ಪಾರ್ಟಿಸಿಪೇಷನ್. ಮತ್ತೆ ಮಾಂಟೆಸ್ಕ್ಯೂ ಹೇಳ್ತಾರಲ್ಲ, ಡೆಮಾಕ್ರಸಿ ವರ್ಕ್ಸ್ when you are all intelligent, otherwise it is worse than tyranny. Better not to have democratic state. Instead, when you don't participate, there is no meaning to the term democracy. Democracy is participation. Participation is democracy. Through participation, you can ensure good governance. Through good governance, you can protect, promote, preserve the basic fundamental human rights of the citizen of this country. ಆಗ ಸತೀಶ್ ಗೌಡ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಆಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಪುನಃ ಸುಪ್ರೀಂ ಕೋರ್ಟ್ಗೆ ಕಂಟೆಂಪ್ಟ್ ಆಗಕ್ಕೆ ಹೋದ್ರೆ ದುಡ್ಡಿರಲ್ಲ. ಮಾಧ್ಯಮಗಳು ಬರಬೇಕು, ಮಾಧ್ಯಮಗಳು ಹೇಳ್ಬೇಕು, ನೋಡಿ ಈ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಸೌಲಭ್ಯನೇ, ಆಸ್ಪತ್ರೆಯಲ್ಲಿ ಇದೇ ಇಲ್ಲ, ಸೌಲಭ್ಯನೇ ಇಲ್ಲ. ಯಾವುದನ್ನ ನ್ಯಾಯಾಂಗ ಮಾಡೋಕ್ಕಾಗಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ತರ ಮಾಧ್ಯಮ ಮಾಡ್ಬೋದು. ಯಾಕೆ ಈ ಜವಾಬ್ದಾರಿ ವಿಚಾರಗಳ ಬಗ್ಗೆ ಮಾಧ್ಯಮಗಳು ಇದು ಮಾಡ್ತಾ ಇಲ್ಲ? ನಾನು ಒಬ್ಬ ಮಾಧ್ಯಮ ಮಿತ್ರ ಪ್ರಶ್ನೆ ಕೇಳಿದೆ, ನೀವು ಟೆಲಿಕಾಸ್ಟ್ ಮಾಡ್ತೀರಿ ದುನಿಯಾ ವಿಜಯ್ ವೈಯಕ್ತಿಕ ಜೀವನದ್ದು, ದರ್ಶನ್ ಬಗ್ಗೆ ಮಾಡ್ತೀರಿ, ನಿಮ್ಮ ಮನೆಗಳಲ್ಲೋ ನಿಮ್ಮ ಹೆಂಡ್ತಿರೋ ಅಥವಾ ಇನ್ಯಾರು ತೊಂದರೆ ಆದಾಗ ಅದೇ ತರ ಟೆಲಿಕಾಸ್ಟ್ ಮಾಡ್ತಿರ್ತೀರ? ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕಲ್ವಾ? ಪರ್ಸನಲ್ ಲಿಬರ್ಟಿ ಅಂದ್ರೆ ಯಾವುದು? ಇಂಡಿವಿಜುವಲ್ ಲಿಬರ್ಟಿ ಅಂದ್ರೆ ಯಾವುದೋ ಒಂದು ಹಗರಣಕ್ಕೆ ಅದನ್ನ ನಾವು ಜೋರಾಗಿ ಇದು ಮಾಡ್ತೀವಿ, ಅದು ಇನ್ನೂ ನಾಟ್ ಯೆಟ್ ಬೀನ್ ಪ್ರೂವ್ಡ್. ಇಟ್ ಇಸ್ ಬಿಫೋರ್ ಕೋರ್ಟ್ ಆಫ್ ಲಾ. ಐ ಆಮ್ ಇನ್ನೋಸೆಂಟ್. ನನ್ನ ಬಗ್ಗೆ ಯಾವುದೋ ಒಂದು ಆರೋಪ ಬಂತು, ಇಮಿಡಿಯೇಟ್ ಆಗಿ ಮಾಧ್ಯಮಗಳು ವಿಸ್ತರಿಸ್ಬಿಟ್ರಿ. ಮತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತಲ್ಲ, ಮಾನವ ಹಕ್ಕು ಅಂದ್ರೆ ರೈಟ್ ಟು ಡಿಗ್ನಿಟಿ, ಘನತೆಯಿಂದ ಬಾಳುವ ಹಕ್ಕು. ನಾಳೆ ನಾನು ವಿಶ್ವವಿದ್ಯಾಲಯಕ್ಕೆ ಹೋಗಕ್ಕಾಗಲ್ಲ, ಪತ್ರಿಕೆಗಳಲ್ಲಿ ಹಿಂಗೆ ಹೇಳ್ಬಿಟ್ರಿ, ಆರೋಪ ಹೇಳಿ. ನಾವು ಪ್ರೆಸ್ ಕೌನ್ಸಿಲ್ಗೆ ಒಂದು ಲೆಟರ್ ಬರೆದಿದ್ದ, ಯಾವಾಗ ಆರೋಪ ಪ್ರೂವ್ ಆಗಲಿಲ್ಲ, ಸಾಬೀತಾಗಲಿಲ್ಲ, ಒಂದು ಸಣ್ಣ ಅದು ಫಸ್ಟ್ ಆದಾಗ ದೊಡ್ಡದಾಗ ಹಾಕ್ಬಿಟ್ರು, ಆಮೇಲೆ ಹಾಕ್ಲಿಲ್ಲ. ಆಗ ಪ್ರೆಸ್ ಕೌನ್ಸಿಲ್ ಬರೆದು ಪುನಃ ಹಾಕ್ಸ್ಕೊ, ಆರೋಪ ಸುಳ್ಳು ಅಂತ ಹಾಕಿ ಅಂತ. ಅದನ್ನ ಹಾಕಕ್ ಬರೋದಿಲ್ಲ ಮಾಧ್ಯಮದಲ್ಲಿ. ಆದ್ರೆ ಮಾಧ್ಯಮ ಎಂತ ಒಂದು ಅಸ್ತ್ರ ಅಂದ್ರೆ, ನಮ್ಮಲ್ಲಿ 5 ಅಂಗಗಳಿರ್ಬೇಕು. ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ, ಮತ್ತೆ ನಮ್ಮ ಅಖಿಲ ಭಾರತೀಯಲ್ಲಿ ಸೇವೆಯಲ್ಲಿ ಸಲ್ಲಿಸ್ತಕ್ಕಂಥ ಈ ಬ್ಯೂರೋಕ್ರಾಟ್ಸ್ ಇದಾರಲ್ಲ, ಇವ್ರು 5 ಜನನು ಒಂದಾಗ್ಬಿಟ್ರೆ ಆ ದೇಶ ಸುಭಿಕ್ಷವಾದ ದೇಶ ಆಗುತ್ತೆ. ಇವ್ರು 5 ಜನ ಒಂದಾಗಲ್ಲ. ಯಾಕಂದ್ರೆ ಕುದುರೆಗೆ ಹೋಗಿ ನೋಡೋದು ಒಂದೇ, ಇವ್ರು 5 ಜನ ಒಂದಾಗಲ್ಲ. ಆದ್ರೆ ನಾವು ಯಾವಾಗ ನಾವು ಅದೇ ಹೇಳ್ತಾ ಇರ್ತೀನಿ, ಈಗ ರೈಟ್ ಟು ಎನ್ವೈರನ್ಮೆಂಟ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಹ್ಯೂಮನ್ ರೈಟ್ಸ್. ಯಾವ್ಯಾವಾಗಲೂ ಮಳೆ ಬರುತ್ತೆ. ಒಬ್ರು ಸ್ವೀಡನ್ ಅಲ್ಲಿ ಒಬ್ರು ಎನ್ವೈರನ್ಮೆಂಟಲಿಸ್ಟ್ ಒಂದು ಬುಕ್ ಬರೆದಿದ್ದಾರೆ, ಫ್ಯೂಚರ್ ವಿಲ್ ಬಿ ದ ಸೇಮ್ ಫಾರ್ ಎವ್ರಿ ಒನ್ ಅಂತ. ಅಂದ್ರೆ ಫ್ಯೂಚರ್ ವಿಲ್ ಬಿ ದ ಸೇಮ್ ಅಂದ್ರೆ ನೀವು ಮಿಲೇನರ್ ಆದ್ರೂ ಒಂದೇ, ಬಿಲೇನರ್ ಆದ್ರೂ ಒಂದೇ, ಬೆಗ್ಗರ್ ಆದ್ರೂ ಒಂದೇ, ನೀವು ರೈತನಾದ್ರೂ ಒಂದೇ, ಕಾರ್ಮಿಕನಾದ್ರೂ ಒಂದೇ, ನೀವು 10 ರೂಪಾಯಿ ದುಡಿತಾ ಇದ್ರೆ ಎಲ್ಲರೂ ಒಂದೇ. ಯಾಕೆ ಅಂತಂದ್ರೆ ಕರೋನಾ ಬಂದಾಗ ಕರೋನಾ ಅಪ್ಹೋಲ್ಡ್ ದಿ ರೂಲ್ ಆಫ್ ಲಾ. ನಾವು ಹಂಗೆ ಪಾಠ ಮಾಡ್ತಾ ಇದ್ದೆ. ಕರೋನಾ ಶ್ರೀಮಂತ ಪಡುವಂತ ಏನೋ ಭೇದ ಮಾಡಲಿಲ್ಲ. ಆಸಿಡ್ ರೈನ್ ಬಂತು ಅಂದ್ರೆ, ಓಝೋನ್ ಡಿಪ್ಲೀಷನ್ ಆದಾಗ ರೈತ when he sow the seeds, because of global warming, if seeds gets burnt, then there will be a food crisis. There will be glaring violation of your right to food. ಸದ್ಗುರು ಸಾಯಿಲ್ ಬಗ್ಗೆ ಹೇಳ್ತಾರೆ. ಸಾಯಿಲ್ ಅಲ್ಲಿ ಏನ್ ಹೇಳ್ತಾರೆ, ತಾಯಿಗೆ ಭೂಮಿನ ಹೋಲಿಕೆ ಮಾಡ್ತೀವಿ. ಯಾಕೆ ಅಂದ್ರೆ ತಾಯಿ ಹೇಗೆ ಒಂದು ಮಗುನ ಇರ್ತಾಳೆ, ಹಂಗೆ ಪ್ರತಿ ಆ ಒಂದು ಕ್ವಾಲಿಟಿ ಗುಣಮಟ್ಟದ ಒಂದು ಮಣ್ಣು ಇದೆಯಲ್ಲ, ಅಲ್ಲಿ ಬೆಳೆ ಬೆಳಿತೀವಿ. ಇವತ್ತು ನಾವೇನ್ ಮಾಡ್ತಾ ಇದೀವಿ, ರಾಸಾಯನಿಕ ಗೊಬ್ಬರಗಳು, ಕ್ರಿಮಿಕೀಟನಾಶಕಗಳನ್ನ ಎಲ್ಲ ಸೇರಿಸಿ ಮಾಡಿ 10 ವರ್ಷ 15 ವರ್ಷ ಆದ್ಮೇಲೆ ಆ ಮಣ್ಣಲ್ಲಿ ಏನು ಬೆಳೆಯಕ್ಕಾಗಲ್ಲ. ಹಾಗೇನ್ ಮಾಡ್ತೀವಿ, ಜನಸಂಖ್ಯೆ ಬೇರೆ ಇನ್ಕ್ರೀಸ್ ಆಯ್ತಾ ಹೋಯ್ತಾ ಇದೆ. ಇದ್ರ ಬಗ್ಗೆ ಯಾರು ಇಂಟ್ರಸ್ಪೆಕ್ಟ್ ಮಾಡೋರು? ಕ್ಲೈಮೇಟ್ ಚೇಂಜ್ ಅನ್ನೋದು ಎಂತ ಇಶ್ಯೂ ಗೊತ್ತಾ ನಿಮ್ಗೆ? ನಾಳೆ ಇವತ್ತೆಲ್ಲ ವಿಷ ತಿಂತಾ ಇದೀವಿ. ನಾವೆಲ್ಲ ಸಿರಿಧಾನ್ಯಗಳ ಬಗ್ಗೆ ಯಾರು ಇದು ಕೊಡ್ತಾ ಇಲ್ಲ. ನಾವು ನಾನು ತಮಾಷೆ ಮಾಡ್ತಾ ಇರ್ತೇನೆ, ಈ ಗೋಬಿ ಗೂಬೆ ಇವೆಲ್ಲ ತಿನ್ಕೊಂಡು ಆರೋಗ್ಯ ಹಾಳು ಮಾಡ್ತಿರ್ತೀರಲ್ಲ, ಸಿರಿಧಾನ್ಯಗಳ ಬಗ್ಗೆ ಯಾಕೆ ನೀವು ಹೆಚ್ಚಿಸಬಾರ್ದು? ರೈತಗಳಿಗೆ ಯಾಕೆ ನೀವು ಎನ್ಕರೇಜ್ ಮಾಡಬಾರ್ದು? ಸಿರಿಧಾನ್ಯ ಯಾವಾಗ ಅದು ಬಹಳ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದ್ರೆ ಶ್ರೀಮಂತರ ಫುಡ್ ಆಗ್ಬಿಡ್ತು. ಈಗ ಮೊದಲಾದ್ರೂ ಪಾಪ ರೈತರು ರಾಗಿ ಹೀಗೆ ತಗೊಳ್ತಾ ಇದ್ರು. ಈಗ ರಾಗಿ ಒಂದು ಯಾವ್ದು ಒಂದು ರಾಗಿ 1 kg 6 ರೂಪಾಯಿ 10 ರೂಪಾಯಿ ಇತ್ತು. ಈಗ ಮಾಲ್ ಹೋದ್ರೆ 1 kg ರಾಗಿ ಹಿಟ್ಟನ್ನ 60 ರೂಪಾಯಿ. ಅದು ಒಂಥರ ಅಕ್ಕಿ ಬೆಲೆಗೆ ಬಂದ್ಬಿಡ್ತು. ಇವ್ರಿಗೆ ಯಾರು ಹೇಳ್ಕೊಡ್ಬಾರ್ದಾಗಿತ್ತು ಅನ್ಸುತ್ತೆ. ಸಿರಿಧಾನ್ಯ ಎಲ್ಲ 100 ರೂಪಾಯಿ kg. ಅಂದ್ರೆ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ಸ್ವಾಸ್ಥ್ಯ ಸಮಾಜವನ್ನ ಕಾಪಾಡಬೇಕು ಅಂದ್ರೆ
ಆಹಾರದ ಹಕ್ಕು ಇಂಪಾರ್ಟೆಂಟ್. ಆಹಾರದ ಹಕ್ಕು, ಶಿಕ್ಷಣದ ಹಕ್ಕು, ಮತ್ತೆ ಈ ಆರೋಗ್ಯದ ಹಕ್ಕು, ಇವೆಲ್ಲವೂ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿತ್ತು. ಅದನ್ನ ತಂದು ಇವ್ರು ತರಬೇಕಾದ ಇವ್ರ ಕರ್ತವ್ಯ. ಯಾರ್ದು? ಶಾಸಕರದು. ಪ್ರತಿಯೊಬ್ಬರು ನಿಮ್ ಕಾನ್ಸ್ಟಿಟ್ಯೂನ್ಸಿ ಬರ್ತಾರಲ್ಲ, ಅವ್ರು ಕೇಳಿ ನಿಮ್ಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಗೊತ್ತಾ ಅಂತ ಕೇಳಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಹ್ಯೂಮನ್ ರೈಟ್ಸ್. ಇಟ್ಸ್ ಅ ಪಾರ್ಟ್ ಆಫ್ ಹ್ಯೂಮನ್ ರೈಟ್ಸ್. ಕೊಡ್ಬೇಕಲ್ಲ ನೀವು. ಅಲ್ಲೇ ಮಾನವ ಹಕ್ಕುಗಳು ಜಾಸ್ತಿ ಇರೋದೇ ಅಲ್ಲಿ. ನಮ್ಮ ದೇಶದ ಒಂದು ದೇಶವನ್ನ ಸುಸ್ಥಿತಿಯಲ್ಲಿ ಇರಬೇಕು ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕರ ಹಕ್ಕುಗಳನ್ನ ವ್ಯವಸ್ಥಿತವಾಗಿ ನೀವು ಕಾಪಾಡಬೇಕು ಅಂದ್ರೆ ಸರ್ಕಾರ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಆ ಮೂಲಕ ತಮ್ಮ ಉತ್ತಮ ಆಡಳಿತನ ಹೆಚ್ಚು ತೋರಿಸ್ಬೇಕು. ನಮ್ಮಲ್ಲಿ ಮೂಲಭೂತ ಹಕ್ಕುಗಳು ಮಾನವ ಹಕ್ಕುಗಳು, ಇದನ್ನೇ ಹೇಳ್ಕೊಂಡು ಬರ್ತೀವಿ. ಆಯ್ತು, ನಾವು ಮಹಿಳೆಯರ ಬಗ್ಗೆ ಮಾತಾಡೋದಾದ್ರೆ ಎತ್ತರ ನಾರಸ್ತ ಪೂಜಂತರಂತ ದೇವತಃ, ಮಹಿಳೆ ಎಲ್ಲಿ ನೆಲೆಸಿರ್ತಾರೆ ಅಲ್ಲಿ ದೇವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ಹೊಗಳು ಬಿಟ್ರೆ ಆಗುತ್ತದ. ನಿರ್ಭಯ ಕೇಸ್ ಏನಾಗುತ್ತೆ? ಒಂದ್ ಕಡೆ ನಾನು ಹಳೆ ಕನ್ನಡದಲ್ಲಿ ನಮ್ಮ ಟೀಚರ್ ಹೇಳ್ಕೊಟ್ಟಿದ್ರು, ಕನ್ನಡ ಮೇಷ್ಟ್ರು, ಅಬ್ದಿಯ ಮೌಲ್ಯ ಕಾಲ ವರ್ಷದ ಮರ್ಯಾದೆ ದಾಂಟದೆ ಅಂತ ಒಂದು ರಾಗ. ಅದರಲ್ಲಿ ವಿಲ್ಲನ್ ಕ್ಯಾರೆಕ್ಟರ್ ಯಾರು? ಜನರಲ್ ಯಾರನ್ನ? ರಾವಣನ್ನ. ಆದ್ರೆ ರಾವಣ ಆತನ ಒಳ್ಳೆ ಕ್ಯಾರೆಕ್ಟರ್ಲಿ ನಾಗಚಂದ್ರ ಕವಿ ಅವ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳ್ತಾರೆ. ಈ ಅಪ್ಡೇಟೆಡ್ ಸೀತಾ ಮಾತ್ರ ನಾವು ಕಿಡ್ನಾಪ್ ಅಂತೀವಿ. ಕಿಡ್ನಾಪ್ ಅನ್ಬಾರ್ದು. ಕಿಡ್ನಾಪ್ ಅನ್ನೋದು ಚಿಕ್ಕ ಮಕ್ಕಳಿಗೆ. ದೊಡ್ಡವ್ರನ್ನ ಮಾಡೋದನ್ನ ಏನಂತ ಕರಿತೀವಿ? ಆ ಪ್ರೋಸೆಸ್ನ ಅಬ್ಡಕ್ಷನ್ ಅಂತ ಕರಿತೀವಿ. ಅಪ್ಡೇಟ್ ಮಾಡ್ಕೊಂಡು ಬಂದಾಗ ಸೀತಾ ಮಾತೆ ಬಗ್ಗೆ ಇರ್ತಕ್ಕಂಥ ರೆಸ್ಪೆಕ್ಟ್ ರಾವಣ, ಯಾಕೆಂದ್ರೆ ಯೂಸ್ ಟು ಫಾಲೋ ದ ಪ್ರಿನ್ಸಿಪಲ್ ಕಾಲ್ಡ್ ಪರಾಂಗಣ ವ್ರತಿ. ಪರಾಂಗಣ ವ್ರತಿ ಅಂದ್ರೆ ಅನ್ಯ ಸ್ತ್ರೀಯರ ಬಗ್ಗೆ ವಿರಕ್ತ ಭಾವನೆ ಹೊಂದಿರುವುದು ಅಂತ. ಅಂದ್ರೆ ರೆಸ್ಪೆಕ್ಟ್ ವಿಮೆನ್ ವಿತೌಟ್ ಲುಕಿಂಗ್ ಅಟ್ ಬ್ಯಾಡ್ ಇಂಟೆನ್ಷನ್. ಇಫ್ ಆಲ್ ಮೆನ್ ಫಾಲೋ ದ ಪ್ರಿನ್ಸಿಪಲ್ಸ್ ಆಫ್ ರಾವಣ, why do we require so many legislation for women? ಇವತ್ತು ನಿರ್ಭಯ ಕೇಸ್ ರಿಫ್ಲೆಕ್ಟ್ಸ್. ಯಾಕೆಂದ್ರೆ ಹಾಬ್ಸ್ ಥಿಯರಿ ಹೇಳುತ್ತೆ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ರಾಜ್ಯಶಾಸ್ತ್ರದ ವಿಭಾಗದಿಂದ ಮಾಡಿದ ಒಂದು ರಾಜ್ಯಶಾಸ್ತ್ರದಲ್ಲಿ ಹಾಬ್ಸ್ ಅಂತ ಬರ್ತಾರೆ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ. ಅವ್ರು ಹೇಳ್ತಾರೆ, ಮೆನ್ ಬೈ ನೇಚರ್ ಸೋ ಕ್ರೂಯಲ್, ಅನ್ಯೂಶುವಲ್, ಬಾರ್ಬರಸ್, ಈ ನೆವರ್ ಎಂಡ್ಯೂರ್ ದ ಡೆವಲಪ್ಮೆಂಟ್ ಆಫ್ ಅದರ್ಸ್. ಅದಕ್ಕೆ ಹೇಳ್ತಾ ಇದ್ರು, ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಒಂದು ಅಲಮಿನ್ ಲಾ ಕಾಲೇಜಲ್ಲಿ ಒಬ್ರು ಪ್ರೊಫೆಸರು ಮಾನವ ಹಕ್ಕುಗಳ ಬಗ್ಗೆ ಮಾತಾಡ್ತಾರೆ. ಕೊನೆಯಲ್ಲಿ ಒಂದು ಕನ್ಕ್ಲೂಷನ್, ಏನಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳಿದ್ರು. ನಾನು ಕೆಳಗಡೆ ಬಂದೈತೆ, ದಯವಿಟ್ಟಾಗಿ ಹೇಳ್ಬೇಡಿ ಸರ್, ಒಂಚೂರು ಬದಲಾವಣೆ ಮಾಡ್ಕೊಳ್ಳಿ ಅಂತ. ಯಾಕೆ ಗೌಡ ಅಂತ, ಏನಾದರೂ ಆಗು ಮೊದಲು ಕತ್ತೆ ಆಗು, ನಾಯಿ ಆಗು ಅಂದ್ರು. ಅವಕಾಲ ನಿಯತ್ತಿರ್ತವೆ, ನಮ್ಮ ಮನುಷ್ಯನ ನಿಯತ್ತಿರೋಲ್ಲ ಸ್ವಾಮಿ. ಅದಕ್ಕೆ ನೀವೇನ್ ಮಾಡಿ ಅಂದ್ರೆ, ಮಾನವನಾಗು ಅಂತ ಹೇಳ್ಬೇಕು ಅಂದ್ರೆ ಏನಾದರೂ ಆಗು ಮೊದಲು ಮಾನವೀಯ ಮೌಲ್ಯಗಳನ್ನ ಒಳಗೊಂಡಿರುವ ಮಾನವನಾಗು ಅಂತ ಹೇಳಿ, ಬರುವ ಮಾನವ ಅಂತ. ನಾವು ಅದಕ್ಕೆ ಪ್ರತಿಯೊಬ್ಬರು ನಮ್ಮ ಈ ಮಾನವ ಹಕ್ಕುಗಳನ್ನ ಕಾಪಾಡಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥವ್ರು ಗುಡ್ ಗವರ್ನೆನ್ಸ್ ಅನ್ನ, ಆಡಳಿತ ನಡೆಸ್ತಕ್ಕಂಥವ್ರಿಗೆ ಒಂದು ಮಾನವ ಹೃದಯ ಸ್ಪರ್ಶಿ ಇರಬೇಕು. ಡಾಕ್ಟರ್ B.R. ಅಂಬೇಡ್ಕರ್ ಅದೇ ಹೇಳ್ತಾರೆ, ನೀವು ಹ್ಯಾವಿಂಗ್ ವೆರಿ ಗುಡ್ ಲೆಜಿಸ್ಲೇಷನ್, ವೆರಿ ಗುಡ್ ಕಾನ್ಸ್ಟಿಟ್ಯೂಷನ್ ಇನ್ ದ ನೇಷನ್ doesn't serve any purpose unless it is being implemented in true spirit. Even worst constitution can be made best constitution through the effective participation by the general public. ನಮ್ಮಲ್ಲಿ ಒಳ್ಳೆ ಕಾನ್ಸ್ಟಿಟ್ಯೂಷನ್ ಇದ್ರೂ ಕೂಡ ಆಗ ಮಾನವ ಸ್ಪರ್ಶಿ ಹೆಂಗಿರ್ಬೇಕು ಅಂದ್ರೆ, ನಾನು ಗುಲ್ಬರ್ಗಕ್ಕೆ ವ್ಯಾಲ್ಯೂಯೇಷನ್ ಹೋದಾಗ ಬರೀ 7 ಪೇಪರು, ಇಲ್ಲಿಂದ ಅಷ್ಟು ದೂರ ಹೋಗ್ಬೇಕು, ಬೇಗ ಮುಗಿದೋಯ್ತು. ನಾಳೆಗೆ ಬಸವಣ್ಣನ ವಚನ ಇತ್ತು, ನಾನು ಅಲ್ಲೊಂದು ಸುಮ್ಮನೆ ಬರೀದು ಎಲ್ಲವರು ಹೇಳ್ತಾ ಇರ್ತೀನಿ, ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ, ಏನೇ ಕಾಲೇ ಕಂಬ ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವತ್ ಕಳಿಬಿಟ್ಟು ಸಂಗಮ ಕಳಿಗಿಲ್ಲ ಅಂತ ಅವ್ರದ್ದು ಫೇಮಸ್ ಗೊತ್ತಿರ್ಬೇಕು. ನಾನು ಅದನ್ನ ಒಂದು ಅನುಕರಣೀಯ ಒಂದು ಇದನ್ನ ವಚನ ಮಾಡೋಣ ಅಂದ್ಬಿಟ್ಟು ನಾನೇನ್ ಮಾಡಿದೆ, ದೇವರು ಎಂದರೆ ಯಾರಯ್ಯ, ಹಸಿವಲ್ಲವೇ ದೇವರು, ಉಸಿರಲ್ಲವೇ ದೇವರು, ಗಾಳಿ ಬೆಳಕು ನೀರಲ್ಲವೇ ದೇವರು, ಪರರಿಗಾಗಿ ಸ್ವಾರ್ಥರಹಿತವಾಗಿ ಸೇವೆ ಮಾಡುವುದಲ್ಲವೇ ದೇವರು, ಮಕ್ಕಳನ್ನ ಪ್ರೀತಿಸಿ ಹಿರಿಯರನ್ನ ಗೌರವಿಸುವುದಲ್ಲವೇ ದೇವರು, ಅದ ಬಿಟ್ಟು 108 ಬಗೆಯ ನೈವೇದ್ಯ ಮಾಡಿಸಿ ಹೂವು ದೀಪಗಳು ಹಚ್ಚಿ ವಿಜೃಂಭಿಸಿ ಪ್ರಾಣಿಗಳ ಬಲಿ ಕೊಟ್ಟು ಭಕ್ತಿ ತೋರುವ ಒಂಬರಿಗೆ ದಾರಿ ತೋರಯ್ಯ ಕೂಡಲ ಸಂಗಮ ದೇವ, ಈ ದೇಹಕ್ಕೆ ಅಳಿವುಂಟು ನೀ ಮಾಡಿದ ಸಾಧನೆ ಮತ್ತೆ ಸೇವೆಗಳಿಗೆ ಅಳಿವಿಲ್ಲವಯ್ಯ, ಈ ದೇಹಕ್ಕೆ ಅಳಿವುಂಟು ನೀ ಮಾಡಿದ ಸಾಧನೆ ಹಾಗೂ ಸೇವೆಗಳಿಗೆ ಅಳಿವಿಲ್ಲವಯ್ಯ. ಎನಿವನ್ ಕ್ಯಾನ್ ಡೆಸ್ಟ್ರಾಯ್ ಯುವರ್ ಬಾಡಿ, ನಾಟ್ ಯುವರ್ ಸರ್ವಿಸ್, ನಾಟ್ ಯುವರ್ ಅಚೀವ್ಮೆಂಟ್ಸ್. ತಮಾಷೆ ಮಾಡ್ತಾ ಇರ್ತೀನಿ, ಡಾಕ್ಟರ್ B.R. ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ಮತ್ತೆ ಸ್ವಾಮಿ ವಿವೇಕಾನಂದ ಇವರೆಲ್ಲ ದೊಡ್ಡ ಕಳ್ಳರು, ಹೃದಯ ಕಳ್ಳರು. ಯಾಕೆ ಅಂತಂದ್ರೆ ಅವರೆಲ್ಲ ದುಡ್ಡು ಮಾಡಲಿಲ್ಲ, ದುಡ್ಡು ಮಾಡೋ ಬದಲು ಸೇವಾ ಮನೋಭಾವ ಅಂತ ಇಟ್ಕೊಂಡು ಅವ್ರು ಸತ್ರು ಕೂಡ ಪ್ರತಿ ವರ್ಷ ಅವ್ರನ್ನ ನೆನೆಸ್ಕೊತೀವಿ ಅಂತಂದ್ರೆ ಬಿಕಾಸ್ ಆಫ್ ದೇರ್ ಸರ್ವಿಸ್. ಆ ಸರ್ವಿಸ್ ಇಂದ ಗುಡ್ ಗವರ್ನೆನ್ಸ್ ನಾವು ಕಾಣ್ಬೋದು. ಆ ಗುಡ್ ಗವರ್ನೆನ್ಸ್ ಇಂದ ನಮ್ಮ ಮಾನವ ಹಕ್ಕುಗಳನ್ನ ಕಾಪಾಡ್ಕೋಬಹುದು. ಹಾಗಾಗಿ ನಮ್ಮಲ್ಲಿ ಹಲವಾರು ಕಾನೂನುಗಳಿವೆ.
ಕಾನೂನುಗಳಿಗಿಂತ ಹೆಚ್ಚಾಗಿ ಬರೋದು ಯಾವುದಂದ್ರೆ ಮಾನವೀಯತೆ. ಅಲ್ಟಿಮೇಟ್ಲಿ the nurture of fundamental human right depends upon your humanity. Humanitarian approach matters a lot. It is not the legislation, it is not the judiciary, it is not the parliament. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಮಾನವೀಯತೆ ಅಂತಕ್ಕಂಥದ್ದು ಇರ್ತದೆ. ಆ ಮಾನವೀಯ ಮೌಲ್ಯಗಳನ್ನ ನಾವು ಪಡ್ಕೊಂಡಾಗ, ಮತ್ತೆ ನಾವು RTI ಬಗ್ಗೆ ಹೇಳ್ಬೇಕು, ರೈಟ್ ಇನ್ಫಾರ್ಮೇಶನ್, ದಟ್ ಇಸ್ ದ ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಇನ್ ದ ಕಂಟ್ರಿ. Action, reaction, interaction, overaction, non-action of the government can be questioned through right information. ಅದು ರೈಟ್ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿರೋ ಕೇಜ್ರಿವಾಲ್ ಯಾರು ಬೆಸ್ಟ್ ಫ್ರೆಂಡ್ ಅಂದ್ರೆ ಕೇಜ್ರಿವಾಲ್ಗೆ ರೈಟ್ ಇನ್ಫಾರ್ಮೇಶನ್ ಬೆಸ್ಟ್ ಫ್ರೆಂಡ್. ಯಾಕೆ? ಅವರು ಅಷ್ಟೆಲ್ಲ ಇವತ್ತು ನಾವು ಒಂದು ಮಾತಾಡ್ತಾ ಇದೀವಿ ಅಂದ್ರೆ ಮಾಹಿತಿ ಬೇಕಲ್ಲ. ನನ್ಗೆ ಮಾಹಿತಿ ಬೇಕು ಅಂದ್ರೆ ನಾವು ಮಾಹಿತಿ ಕೇಳಬೇಕು, ಕೇಳಿದ್ರೆ ತಾನೇ ಗೊತ್ತಾಗೋದು. ಆ ಮಾಹಿತಿಯಿಂದ ಗುಡ್ ಗವರ್ನೆನ್ಸ್. ಅದಕ್ಕೆ ಹೇಳ್ತಾರೆ ನಮ್ಮಲ್ಲಿ ಪಾರ್ಟಿಸಿಪೇಷನ್, ದಿ ಕೀ ಎಲಿಮೆಂಟ್ಸ್ ಆಫ್ ಗುಡ್ ಗವರ್ನೆನ್ಸ್. ಫಸ್ಟ್ ಒನ್ ಪಾರ್ಟಿಸಿಪೇಷನ್, ಸೆಕೆಂಡ್ ಟ್ರಾನ್ಸ್ಪರೆನ್ಸಿ, ಮೂರನೇದು ಓಪನ್ನೆಸ್, ನಾಲ್ಕನೇದು ಅಕೌಂಟಬಿಲಿಟಿ. ಪಾರ್ಟಿಸಿಪೇಷನ್ ಥ್ರೂ ರೈಟ್ ಇನ್ಫಾರ್ಮೇಶನ್. ಥ್ರೂ ರೈಟ್ ಇನ್ಫಾರ್ಮೇಶನ್ ವಾಟ್ ಕ್ಯಾನ್ ನಾಟ್ ಬಿ ಡನ್, ಇಟ್ ಕ್ಯಾನ್ ಬಿ ಡನ್. ನಾವು ರೇಷನ್ ಕಾರ್ಡ್ ಬಗ್ಗೆ ಒಂದು ಸ್ಟೋರಿ ಹೇಳ್ಬಿಟ್ಟು ಕೊನೆಯಲ್ಲಿ ನಾನು ಬಹುಶಃ ಜಾಸ್ತಿ ಟೈಮ್ ತಗೊಂಡೆ ಅನ್ಸುತ್ತೆ. ಒಂದು ರೇಷನ್ ಕಾರ್ಡ್, ಒಬ್ಬ ಮೈಗ್ರೇಟೆಡ್ ಲೇಬರ್ ಬಿಹಾರಿಂದ ಬಾಂಬೆ ಬರ್ತಾನೆ, ಹಿಂದಿಲಿ ಒಂದು ಕಾರ್ಯಾಗಾರ ನಡೀತದೆ, ಅವನು ನೋಡ್ತಾನೆ. ಅಲ್ಲಿ ರೇಷನ್ ಕಾರ್ಡ್ ಅಪ್ಲೈ ಮಾಡಕ್ಕೆ ಹೋಗ್ತಾನೆ. ಅಲ್ಲಿ ಒಬ್ಬ ಬ್ರೋಕರ್ ಏನ್ ಹೇಳ್ತಾನೆ, ನೀನು ರೇಷನ್ ಕಾರ್ಡ್ ತಗೊಳಕ್ಕಾಗಲ್ಲ, ಟೀ ಕಾಫಿ ಕೊಡ್ಸು ಬಾಯಿಗೆ ಅಂತ. ಟೀ ಕೊಡ್ಸೋಕ್ಕೂ ದುಡ್ಡಿರಲ್ಲ. ಕೊನೆಗೆ ಅವನು ಏನು ಹೇಳ್ತಾನೆ, ಇಲ್ಲಪ್ಪ ನಾನು ಅಪ್ಲೈ ಮಾಡ್ತೀನಿ ಅರ್ಜಿನ, ಡೋಂಟ್ ವರಿ. ಸರಿ ಆಯ್ತು ಅಂದ್ಬಿಟ್ಟು, ನೀ ಹೆಂಗೆ ಅಪ್ಲೈ ಮಾಡ್ತೀನಿ ತಗತ್ತೀಯ ನಾನು ನೋಡ್ತೀನಿ, ದುಡ್ಡಿಲ್ಲದೆ ಏನೂ ಮಾಡೋಕ್ಕಾಗಲ್ಲ ನೋಡಪ್ಪ ಅಂತೇಳಿ ಕೊನೆಗೆ ಅವರ ಒಂದು ಅರ್ಜಿ ಬರೆದ್ಬಿಟ್ಟು ಒಂದು ಅಕ್ನಾಲೇಜ್ಮೆಂಟ್ ತಗೊಂಡು ಮನೆ ಬಂದ್ಬಿಡ್ತಾನೆ. ಈಗ ಉದಾಹರಣೆಗೆ ಅಕ್ಟೋಬರಲ್ಲಿ ಅವನು ಅರ್ಜಿ ಹಾಕಿರ್ತಾನೆ. ಅವನು ಪಾರ್ಟಿಸಿಪೇಷನ್ ಮಾಡೋದಕ್ಕಾಯ್ತು. ಅದು ಅಕ್ಟೋಬರ್ಲಿ ಅರ್ಜಿ ಹಾಕಿದಾಗ ಅವನಿಗೆ ನವೆಂಬರ್ಲು ಕೊಟ್ಟಿರೋಲ್ಲ, ಡಿಸೆಂಬರ್ಲು ಕೊಟ್ಟಿರೋಲ್ಲ, ಜನವರಿಗೂ ಕೊಡೋಲ್ಲ ಮುಂದೆ. ಅವನೇನು ಮಾಡ್ತಾನೆ, 2-3 ತಿಂಗಳು ನೋಡಿ ಒಂದು RTI ಹಾಕ್ತಾನೆ. ಎಷ್ಟು ಚೆನ್ನಾಗಿ ಆಗ್ತಾನೆ ಅಂದರೆ ಅವನು ನೋಡಿ ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಅಕ್ಟೋಬರಿಂದ ಇಲ್ಲಿ ತನಕ, ಯಾವ್ಯಾವ ಡೇಟಲ್ಲಿ ಯಾರ್ಯಾರಿಗೆ ನೀವು ರೇಷನ್ ಕಾರ್ಡ್ ಕೊಟ್ಟಿದ್ದೀರಿ ಡೀಟೇಲ್ಸ್ ಕೊಡಿ. ಅವನು ಎಲ್ಲೂ ಹೋಗ್ಬೇಕು ಅಧಿಕಾರಿ, ಯು ವಿಲ್ ಡೈ ಸಿಂಪ್ಲಿ ಬಿಕಾಸ್ ನೀವು ಅಕ್ಟೋಬರ್ ಹಾಕಿದವನಿಗೆ ಜನವರಿಲೂ ಕೊಟ್ಟಿಲ್ಲ, ಡಿಸೆಂಬರ್ ಹಾಕಿದವನಿಗೆ ಡಿಸೆಂಬರ್ಲೇ ಸಿಕ್ಕಿರ್ತದಲ್ಲ. ಯಾಕೆಂದ್ರೆ ಈ ಪೇಡ್ ಸಮಥಿಂಗ್, ಸೊ ಅವ್ನ ಡೀಟೇಲ್ಸ್ ಬೇಕಲ್ಲ. ಅವನೇನ್ ಮಾಡ್ದ, ಅಣ್ಣ ಅವ್ನು ಕರಿಯಪ್ಪ, ಅವನ್ನ ದಯವಿಟ್ಟು ಅವನ್ನ ಕರ್ಸಿ ಗೌರವವಾಗಿ, ಸರ್ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ, ಕಾಫಿ ಕೊಡಪ್ಪ, ಅವ್ರಿಗೆ ಕಾಫಿ ಟೀ ಕೊಡಿಸಿ, ದಯವಿಟ್ಟು ನಮ್ಮ ಕೆಳಗಿನ ಅಧಿಕಾರಿಗಳು ಏನೋ ತಪ್ಪು ಮಾಡ್ತಿದ್ರೆ ಕ್ಷಮಿಸ್ಬಿಡಿ, ನಾವು 3 ತಿಂಗಳಾಗುತ್ತೆ, ನನ್ನ ಗಮನಕ್ಕೆ ಬಂದಿದ್ದು, ನೀವು ನೇರವಾಗಿ ನನಗೆ ಬರ್ಬೇಕಾಗಿತ್ತಲ್ವಾ, ನೇರವಾಗಿ ಬಂದಿದ್ದು ನನ್ನ ಎಲ್ಲಿ ಸರ್ ಸೇರಿಸ್ತಾ ಇದ್ದೀವಿ, ಮಾಹಿತಿ ಯಜ್ಞದಿಂದ ಬಂದೆ ಸರ್ ಅಂತ ಒಳಗಡೆ ಅವನು ಸ್ಮೈಲ್ಸ್ ಆಫೀಸರ್. ಆಗ ಅವನು ಹೇಳ್ತಾನೆ, ಆಗ ಅವನು ಕೊಡ್ತಾರೆ. ಅಂದ್ರೆ ಹ್ಯಾಡ್ ಈ ನಾಟ್ ಪಾರ್ಟಿಸಿಪೇಟೆಡ್ ಇನ್ ದ ಪ್ರಾಸೆಸ್, ಯು ವುಡ್ ಹ್ಯಾವ್ ನಾಟ್ ಬಿನ್ obtained or respected by the officers. ಸೊ ನಾವು ಮಾಹಿತಿನ ಹೆಂಗ್ ಪಡ್ಕೋಬೇಕು, ಏನ್ ಮಾಡಬೇಕು, ಓದಬೇಕು, ಅದಕ್ಕೆ ಶಿಕ್ಷಣ ಇಂಪಾರ್ಟೆಂಟ್. ಅದಕ್ಕೆ ಹೇಳಿದೆ ಡೆಮೋಕ್ರಸಿ ಡಿಮ್ಯಾಂಡ್ಸ್ ಪಾರ್ಟಿಸಿಪೇಷನ್, ದ ಕ್ವಾಲಿಟಿ ಆಫ್ ಪಾರ್ಟಿಸಿಪೇಷನ್ ಡಿಪೆಂಡ್ಸ್ ಅಪಾನ್ ಕ್ವಾಲಿಟಿ ಆಫ್ ಅವೇರ್ನೆಸ್, ಅವೇರ್ನೆಸ್ ಡಿಪೆಂಡ್ಸ್ ಅಪಾನ್ ಇನ್ಫಾರ್ಮೇಶನ್, ಇನ್ಫಾರ್ಮೇಶನ್ ಡಿಪೆಂಡ್ಸ್ ಅಪಾನ್ ಕ್ವಾಲಿಟಿ ಆಫ್ ಎಜುಕೇಶನ್. ನಮ್ಮಲ್ಲಿ ಎಜುಕೇಶನ್ ಇದೆ, ಶಿಕ್ಷಣ ಇದೆ. ಯಾವಾಗ ನಾವು ವಾಣಿಜ್ಯೀಕರಣ ಶಿಕ್ಷಣದಲ್ಲಿ ಮೌಲ್ಯಾಧಾರಿತ ಶಿಕ್ಷಣವನ್ನು ಮರಿತೀವಿ, ಎಲ್ಲಾ ಮಾನವ ಹಕ್ಕುಗಳನ್ನ ಸಮಾಧಿ ಮಾಡ್ದಂಗೆ. ಇವತ್ತು ಶಿಕ್ಷಣದ ಹಕ್ಕು, ಮತ್ತೆ ಮಾಹಿತಿ ಹಕ್ಕು, ಆರೋಗ್ಯದ ಹಕ್ಕು, ಮತ್ತೆ ಯಾವುದು ಆಹಾರದ ಹಕ್ಕು, ಈ 4 ಹಕ್ಕುಗಳವಲ್ಲ ಬಹಳ ಪ್ರಮುಖವಾದ ಹಕ್ಕುಗಳು. ಒಂದು ಉತ್ತಮ ಆಡಳಿತ ನಡೆಸಬೇಕು ಅಂದ್ರೆ ಸರ್ಕಾರ, ನಾನು ರಾಷ್ಟ್ರೀಕರಣ ಮಾಡಿ ಅಂತ ಹೇಳಕ್ ಹೋಗಲ್ಲ, ಮತ್ತೆ ಹೇಳ್ತಾ ಇದ್ದೆ ರಾಷ್ಟ್ರೀಕರಣ ಮಾಡಬೇಕು, ಅಟ್ಲೀಸ್ಟ್ ಶಿಕ್ಷಣ, ಆರೋಗ್ಯ, ಆಹಾರ ಬೇಡ ಅಂದ್ರು ಶಿಕ್ಷಣ ಆರೋಗ್ಯನ ರಾಷ್ಟ್ರೀಕರಣ ಮಾಡಿ ಅಂತ. ಇಫ್ ನಾಟ್ PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಇದಕ್ಕೂ. ಯಾಕೆಂದ್ರೆ ಶಿಕ್ಷಣ ಸಂಸ್ಥೆಗಳು ನಾವು ಬೈದ್ಬಿಡ್ತೀವಿ ವಾಣಿಜ್ಯೀಕರಣ ಅಂತ, ಅವರು ಕೊಡೋ ಫೀಸಲ್ಲಿ ಹೆಂಗ್ ನಡ್ಸಕ್ಕಾಗುತ್ತೆ ಶಿಕ್ಷಣದಲ್ಲಿ? ಅದನ್ನ ಸರ್ಕಾರಗಳು ನಡೆಸ್ಕೊಂಡಾಗ ಸರ್ಕಾರ ಮತ್ತು ಸರ್ಕಾರದ ಭಾಗಿತ್ವ. ಯಾಕೆಂದ್ರೆ ಶಿಕ್ಷಣನ ನೀವು ಯಾವ ತರ ಮೌಲ್ಯಾಧಾರಿತ ಶಿಕ್ಷಣ ಇವಾಗ ಮಕ್ಕಳುಗಳು ಕೇಳೋದೇ ಇಲ್ಲ. ಯಾರು ದೊಡ್ಡವ್ರು ಬಂದಿದ್ದಾರೆ ಕಾಲ ಮೇಲೆ ಕಾಲ ಕೂತಿರ್ತಾರೆ. ಯಾಕೆಂದ್ರೆ ಅವ್ರಿಗೆ A ಫಾರ್ ಆಪಲ್, B ಫಾರ್ ಬಾಲ್ ಅಂತ ಆ ಎಜುಕೇಶನ್ ಹೇಳ್ಕೊಡ್ತಾರೆ ಹೊರತು ನಮ್ಗೆ ಹಳೆ ಮೇಷ್ಟ್ರುಗಳು ಹೇಳ್ಕೊಡ್ತಾ ಇರಲ್ಲ, ಮೌಲ್ಯಾಧಾರಿತ ಶಿಕ್ಷಣ ಅದು ಹೇಳ್ಕೊಡ್ತಾ ಇರಲ್ಲ. ಇನ್ನು ಮುಂದೆ ಅವರು ಎಂತೆಂಥ ಕ್ರಿಮಿನಲ್ಗಳಾಗ್ಬೋದು, ಎಂತೆಂಥ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗ್ಬೋದು. ಇವೆಲ್ಲವನ್ನು ನೆನೆಸ್ಕೊಂಡಾಗ ನಾವು ಮಾನವ ಹಕ್ಕುಗಳು ಉತ್ತಮ ಆಡಳಿತ ಬಂದಾಗ ಇಟ್ ಇಸ್ ಎ ನೀಡ್ ಆಫ್ ಅವರ್ ಟು ಕಾನ್ಸಂಟ್ರೇಟ್ ಆನ್ 3 ಇಂಪಾರ್ಟೆಂಟ್ ಟ್ರಿನಿಟಿ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಮೂಲಭೂತ ತ್ರಿಮೂರ್ತಿ ಹಕ್ಕುಗಳು ಯಾವುದು ಅಂದ್ರೆ
ಊಟದ ಹಕ್ಕು, ಆಹಾರ ಹಕ್ಕು, ಎರಡನೇದು ಆರೋಗ್ಯದ ಹಕ್ಕು, ಮೂರನೇದು ಶಿಕ್ಷಣದ ಹಕ್ಕು. ಕೊನೆಯಲ್ಲೊಂದು ಹೇಳ್ತೀನಿ, ನಮ್ಮಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ನೀವು ಯಾವುದೇ ಆಗಲಿ ಆಕ್ಸೆಸ್ ಟು ಜಸ್ಟಿಸ್ ಅನ್ನೋದು ಕೂಡ ಒಂದು ಮಾನವ ಹಕ್ಕು. ಈಗ ಎಷ್ಟೋ ಜನಕ್ಕೆ ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಅಶಕ್ತರು. ನಮ್ಮಲ್ಲಿ ಏನಿಲ್ಲ, ಮೊಬೈಲ್ ಇದೆ ನಿಮ್ಮ ಹತ್ರ, ಗೂಗಲ್ ಮ್ಯಾಪಲ್ಲಿ ನೀವು ಯಾವುದೇ ಎಲ್ಲೇ ವೈಲೇಟ್ ಆದರೂ, ಅವರು SC ST OBC ಅಥವಾ ಮಹಿಳೆಯರು ಅಥವಾ ಮಕ್ಕಳುಗಳು, ಹಿರಿಯ ನಾಗರಿಕರು ಇದ್ದರೆ ಅವ್ರು ನೀವು ಒಬ್ಬರು ಆ್ಯಸಿಡ್ ಅಟ್ಯಾಕ್ ಆಯಿತು ಒಂದು ಹುಡುಗಿ ಮೇಲೆ ಲಾಸ್ಟ್ ಒಂದು 7 months ಬ್ಯಾಕ್. ಅಲ್ಲಿ ಯಾರೋ ಅವ್ರ ಪರವಾಗಿ ಆ ಲೀಗಲ್ ಏಡ್ ಸರ್ವಿಸ್ ಅಥಾರಿಟಿ ಅಂತ, ಈಗ ನಮ್ಮ ಕೋರ್ಟ್ಗೆ ಹೋದ್ರೆ ಅಲ್ಲಿ ತಾಲೂಕು ಲೀಗಲ್ ಸರ್ವಿಸ್ ಅಥಾರಿಟಿ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಫ್ರೀಯಾಗಿ ನಡೆಸ್ಕೊಡ್ತಾರೆ. ಅವ್ರ ಪರವಾಗಿ ವಕೀಲರಿಗೆ ಈಗ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಪರ್ಮನೆಂಟ್ ಆಗಿ ನೇಮಕ ಮಾಡ್ಕೊತಾ ಇದ್ದಾರೆ. ಯಾಕೆ ನೇಮಕ ಮಾಡ್ಕೊತಾ ಇದ್ದಾರೆ ಅಂದ್ರೆ, ಈ ಯಾರು ಹಿಂದುಳಿದವರು ಯಾರ್ಯಾರಿದ್ದಾರೆ ಅವ್ರಿಗೆ ಯಾರಿಗೆ ಕಾನೂನಲ್ಲಿ ವಕೀಲರನ್ನ ಇಡಕ್ಕಾಗಲ್ವ ಅಂಥವ್ರಿಗೆ ಉಚಿತ ಕಾನೂನು ಅರಿವು ನೆರವು ಕೊಡಿ ಅಂತ ಅಲ್ಲಿ ಹೋಗಿ ಅವ್ರಿಗೆ ಹೇಳಿದಾಗ ಜಡ್ಜು ಬರ್ಕೊಂಡು ಇಮಿಡಿಯೇಟ್ ಆಗಿ 6 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಟ್ಟರು. ಯಾರಿಗೆ? ಆ ವಿಕ್ಟಿಮ್ ಆಫ್ ಆಸಿಡ್ ಅಟ್ಯಾಕ್ ಆ ಸಂತ್ರಸ್ತಿಗೆ 6 ಲಕ್ಷ ರೂಪಾಯಿ, ಮತ್ತೆ ಅವನು ಜೈಲ್ಗೆ ಹಾಕಿದ್ರು. ಮತ್ತೆ ಅದು ಪುನಃ ಯಾವುದೋ ಇಂಟೀರಿಯಂ ಕಾಂಪನ್ಸೇಷನ್ ಜೊತೆಲಿ ಫುಲ್ ಕಾಂಪನ್ಸೇಷನ್ ಕೊಡೋಕ್ಕೂ ಅದನ್ನ ನಮ್ಮಲ್ಲಿ ವಿಕ್ಟಿಮ್ ಕಾಂಪನ್ಸೇಷನ್ ಅಂತ ಇದೆ. ಈ ಮಾಹಿತಿಗಳು ಯಾಕೆ ನಮ್ಮ ಸರ್ಕಾರಗಳು ಕೊಡ್ತಾ ಇದೆ, ಅದನ್ನ ಮಾಧ್ಯಮದವರು ತಗೊಂಡು ಬಹಳ ಇನ್ನೂ ಪ್ರಚಾರ ಪಡಿಸ್ಬೋದಲ್ಲ. ಹಾಗಾಗಿ ಮಾಧ್ಯಮದ ಪಾತ್ರನೂ ಕೂಡ ಬಹಳ ಅಷ್ಟೇ ಪ್ರಮುಖವಾಗಿರೋದು. ಈಗ ನಮ್ಮಲ್ಲಿ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸ್ತಾ ಇಲ್ಲ ಅಂತಂದ್ರೆ, ನಮ್ಮಲ್ಲಿ ಅರಿವಿನ ಕೊರತೆ. ಅರಿವನ್ನ ಬಹಳ ಮಟ್ಟವಾಗಿ ಕೊಡ್ತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂದ್ರೆ ಮಾಧ್ಯಮ. ಸೊ ಮಾಧ್ಯಮ, ಸರ್ಕಾರಗಳು ಅರಿವನ್ನ ಕೊಟ್ಟಂತ ಸಂದರ್ಭದಲ್ಲಿ ಮಾನವ ಹಕ್ಕುಗಳನ್ನು ಕಾಪಾಡ್ಬೋದು, ಗುಡ್ ಗವರ್ನೆನ್ಸ್ ಇರ್ಬೋದು. ಕೊನೆ ಕನ್ಕ್ಲೂಷನ್ ಏನು ಅಂದ್ರೆ, ಎಲ್ಲರೂ ಹೇಳಿದ್ರು, ವೇರ್ ದೇರ್ ಇಸ್ ಎ ಗುಡ್ ಗವರ್ನೆನ್ಸ್ there they can nurture the basic fundamental human rights of the citizens. Thank you for your patience here. Namaskar.